ಅಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತವಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನದ್ಧಾಮಿ. ಓಂ ಅಥಾತೋ ಬ್ರಹ್ಮಜಿಜ್ಞಾಸ. ಓಂ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುವಂಚಸೈವ ವಿಶೇಷತೋ ಮೇ ಪರವಾಕ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ಮಪಿ ಚಾಹಮೇವ. ನೆಕ್ಸ್ಟ್ ಇನ್ನು ಸ್ವಲ್ಪ ಇದೆ. ಯಾವುದು ಜನ್ಮ ಜಿಜ್ಞಾಸಾಧಿಕರಣ. ಸಿದ್ಧತ್ವಾತ್ ಬ್ರಹ್ಮಶಬ್ದೋಪಿ ಗುಣಪೂರ್ತಿಮೇವ ವದತ್ಯಯಂ ಅಥೋ ನಾರಾಯಣಶ್ಚೈವ ಜಿಜ್ಞಾಸ ಅತ್ರ ವಿಧೀಯತೆ. ಬ್ರಹ್ಮ ಜಿಜ್ಞಾಸೆ ಮಾಡಿ ಅಂದ್ರು ಒಂದೇ, ನಾರಾಯಣ ಜಿಜ್ಞಾಸೆ ಮಾಡಿ ಅಂದ್ರು ಒಂದೇ. ಬ್ರಹ್ಮಶಬ್ದದ ಅರ್ಥ ಗುಣಪೂರ್ಣತ್ವ, ನಾರಾಯಣ ಶಬ್ದದ ಅರ್ಥನೂ ಅದೇನೆ, ಮತ್ತು ದೋಷ ದೂರತ್ವ ಎರಡಕ್ಕೂ ಸಮಾನ. ಆದ್ದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಅಥಾತೋ ನಾರಾಯಣ ಜಿಜ್ಞಾಸ ಅಂತ ಅರ್ಥ. ಬ್ರಹ್ಮದೇವರ ಜಿಜ್ಞಾಸೆನೂ ಅಲ್ಲ, ಋತಾದಿ ದೇವತೆಗಳ ಜಿಜ್ಞಾಸೆನೂ ಅಲ್ಲ. ಅದು ಬಹಳ ಮುಖ್ಯವಾದ ಅಂಶ. ಸಿದ್ಧತ್ವಾತ್ ಬ್ರಹ್ಮಶಬ್ದಶ್ಚ ವಿಷ್ಣು ಸ್ಪಷ್ಟತೆಯ ಶ್ರುತೋ. ಬ್ರಹ್ಮಶಬ್ದ ವಿಷ್ಣುವಿನಲ್ಲಿ ಸ್ಪಷ್ಟವಾಗಿ ಬಂದಿರೋದ್ರಿಂದ ಅದೇ ನಿರ್ಣಾಯಕ. ಎಲ್ಲೆಲ್ಲಿ ಬಂದಿದೆ ಅಂದರೆ ಅಂಭಸ್ಯಪಾರೇ ಒಂದು ಶ್ರುತಿ ಇತ್ಯುಕ್ತೋ ನಾರಾಯಣ ಪದೋದಿತ. ಅಂಭಸಿ ಅಪಾರೇ, ಅಪಾರವಾದಂಥ ನೀರಿನೊಳಗೆ ನಾರಾಯಣ ಅಂತಾಯ್ತು. ಅದೇ ರೀತಿ ಆಪೋ ನಾರಾ ಇತಿ ಹ್ಯಾಹ, ಆಪೋ ನಾರಾ ಇತಿ ಪ್ರೋಕ್ತಾಹ. ಆಪಹ ಅಂದರೆ ನಾರಹ ಅಂದರೆ ಆಪಹ ಅಂತ ಅರ್ಥ. ಅಯನ ಅಂದರೆ ಅದರೊಳಗೆ ನೆಲೆಸಿರೋನು ಅಂತ ಅರ್ಥ. ಆದ್ದರಿಂದ ನಾರಾಯಣ ಅಂತ ಅರ್ಥನೇ. ಕಾಮತು ನರ ಅಲ್ಲ, ನಾರಾ ನೀರು ಅಂತ ಅರ್ಥ. ನಾರ ಅಂದರೆ ನೀರು, ನೀರಿನೊಳಗಿರೋ ಅನ್ನೋದ್ರೆ ನಾರಾಯಣ ಅಂತ ಅರ್ಥ. ಅದು ಸಾರಿಗ್ರಾಮ ಕೂಡ ಸಿಗೋದೆಲ್ಲಿ? ನೀರಲ್ಲಿ. ಅದಕ್ಕೆ ಸನ್ನಿಧಾನ ನೀರಲ್ಲೇ ಯಾವಾಗಲೂ ಇದ್ದೇ ಬರೋದು. ಮತ್ತು ಅದಕ್ಕೆ ನೀರು ಹಾಕ್ತಾನೆ ಇರ್ಬೇಕಲ್ಲ. ಇಲ್ದ ಹೋಗಿ ಪೂಜೆ ಮಾಡದೆ ಹೋದ್ರೆ ಅದು ಕೆಟ್ಟೋಗ್ಬೇಕು, ಹೊಡೆದೋಗ್ಬೇಕು. ನೀರಲ್ಲೇ ಇಡ್ಬೋದು, ಎಲ್ಲಿ ಇಡಬಾರ್ದು. ಅಭಿಷೇಕ ಒರೆಸ್ಬಾರ್ದು ಅಂತ ಹೇಳ್ತಾರೆ ಅಷ್ಟೇ ಹೊರತು ಅಭಿಷೇಕ ಮಾಡಿ ವರ್ಷ ತಪ್ಪು. ಒಂದು ದಿವಸ ಅಭಿಷೇಕ ತಪ್ಪಬಾರ್ದು. ಇಲ್ಲ 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 ಅಭಿಷೇಕ ಅದು ಹಾಗೆ ಮಾಡಬೇಕಾಗಿಲ್ಲ. ಒರೆಸ್ಬಾರ್ದು ಅಷ್ಟೇ ಹೊರತು ನೀರಲ್ಲೇ ಇಡಬೇಕು ಅಂತ ಹೇಳಿಲ್ಲ. ನೀರಲ್ಲಿ ಬಂದಾಗಿ ಒರೆಸ್ಬಾರ್ದು ಅಂತಾನೆ ಹೇಳ್ಯಾರ. ಪ್ರತಿಮಾ ಮಾರ್ಜನಂ ಕಾರ್ಯಂ ಸಾಲಿಗ್ರಾಮಸ್ಯ ನೈವತತೆ ಅಂತ ವಾಕ್ಯ ಇರೋದು. ಪ್ರತಿಭೆಗಳನ್ನು ಒರೆಸ್ಬೇಕು. ಅವ್ರು ಸಾಲಿಗ್ರಾಮ ಪ್ರತಿಭೆ ಒರೆಸೋರು ಏನಾಗುತ್ತೆ ಅಲ್ಲ, ಕಲಿಕೆಯಲ್ಲಿ ಬೆಟಲ್ ಅದು. ಇದೇನಾಗೋದಿಲ್ಲ, ನೀರಲ್ಲೇ ಇರೋಲ್ಲ ಅದು. ಇಲ್ಲ, ಅದೇ ಹೇಳ್ತಿರೋದು. ತಟ್ಟೆಯಲ್ಲಿ ಇಟ್ಬಿಟ್ಟು ಎಲ್ಲ ಹೋಗ್ಬಿಡೋದು. ಅದಕ್ಕೆ ಸೋಮಸೂತ್ರ ಅಂತ ಮಾಡಿರೋ ಯಾತಕ್ಕೆ? ಬೇರೆ ಯಾವುದನ್ನು ಇರೋದಿಲ್ಲ, ಸಮಸ್ಯೆ ಬರುತ್ತೆ. ಹಾಗೆ ಹೀಗೆ ಇರೋ ಚಾನ್ಸ್ ಇರ್ತದೆ. ಸೋಮಸೂತ್ರ ಮಾಡಿದಾಗೆಲ್ಲ ಹೋಗ್ಬಿಡ. ಅದೇ ಹೇಳಿದ್ದೇನು, ಕೆಲವು ಮಠದಲ್ಲಿ ಒತ್ತಿ ಬಿಡ್ತಾರೆ ಮೇಲೆ, ಒರೆಸಲ್ಲ, ಒತ್ತಿ ಬಿಡ್ತಾರೆ. ಕೆಲವು ಒಂದೊಂದನ್ನು ಒರೆಸ್ತಾರೆ ಕೆಲವು. ಆದರೆ ಪ್ರಮಾಣ ಇರೋದು ಹೀಗೆ, ಗೊತ್ತಾಯ್ತಾ? ಸಂಪ್ರದಾಯ ಅಂತಾರೆ, ಸರಿ ಅಷ್ಟೇ. ಏನು ಸಂಪ್ರದಾಯ ಅಂದ್ರೆ ಹೋಗ್ತಾರೆ. ನಾವು ಹೇಳಿದ್ರೆ ಬ್ಯಾಕ್ಟೀರಿಯಾ ಅಂತ, ಅವ್ರು ಹೇಳಿದ್ರು ಬ್ಯಾಕ್ಟೀರಿಯಾ. ದಿವಸ ತೊಳೆದಾಗ ಬ್ಯಾಕ್ಟೀರಿಯಾ ಹೇಗೆ ಬರುತ್ತೆ? ಬ್ಯಾಕ್ಟೀರಿಯಾ ಬೇಕು 3 ದಿವಸ ಆಗಬೇಕು. ಅರ್ಥ ಆಯ್ತಾ? ನಿತ್ಯ ಅಭಿಷೇಕ ಮಾಡಿದಾಗ ಅದು ಹೋಗ್ಬಿಡುತ್ತೆ ಅಲ್ಲೇನೆ. ಅರ್ಥ ಆಯ್ತಾ? ಸೇರ್ಕೊಡೋದಿಲ್ಲ. ಅದಕ್ಕೆ ಅಭಿಷೇಕ ಚೆನ್ನಾಗಿ ಮಾಡಬೇಕು ಅಂತ ಅರ್ಥ. ಹೀಗೆ ಅಭಿಷೇಕ ಮಾಡಿದ್ರೆ ಆಗಲ್ಲ, ಚೆನ್ನಾಗಿ ನೀರು ಹೋಗ್ಬೇಕು. ಅದಕ್ಕೇನೆ ಫಸ್ಟ್ ಏನ್ ಮಾಡ್ತಾರೆ, ಒಂದ್ಸರಿ ತಿರುಮಾಲ ನೀರು ತೆಗೆದು ಬಿಟ್ಟಿರ್ತಾರೆ ಫಸ್ಟ್, ಗೊತ್ತಾಯ್ತು? ಆಮೇಲೆ ಗಂಧೋದಕ್ಕೆಲ್ಲ ಹಾಕ್ತಾರೆ. ಅದಕ್ಕೆಲ್ಲ ಬ್ಯಾಕ್ಟೀರಿಯಾ ಬರೋದಿಲ್ಲ, ಎಲ್ಲ ಏನದು ಆಂಟಿ ಅದು. ಮೊದಲು ಮತ್ತೆ ಅದು ಬಂದ ದಿವಸ ಮತ್ತೆ ತೆಗೆದು ಬಿಡ್ತಾರೆ. ಹೀಗಾಗಿ ಅದು ಬರೋ ಚಾನ್ಸೇ ಇಲ್ಲ. ಪೂಜೆ ಒಮ್ಮೆ ಮಾಡಿದ್ರೆ ಬರುತ್ತೆ, ಸಮಸ್ಯೆ ಬರುತ್ತೆ. ಇವೆಲ್ಲ ಕೂಡ ಸಾರಿಗ್ರಾಮಕ್ಕಿಂತ ಬ್ಯಾಕ್ಟೀರಿಯಾನೇ ಜಾಸ್ತಿ ಇರುತ್ತೆ. ಆದ್ದರಿಂದ ಹಾಗಾಗ್ಬಾರ್ದು. ಹೇಳಿದ್ದೇನು ಪ್ರಮಾಣ ಇರೋದು ಹಾಗೆ. ಅದಕ್ಕೆ ಯುಕ್ತಿನೂ ಇದೆ. ಯಾರು ನಿತ್ಯಾಭಿಷೇಕ ಮಾಡದೆ ಇಟ್ಟಿರ್ತಾರೆ, ಹಾಗೆ ಶಿವಡೆ ಬಿಡುತ್ತೆ ಸಾರಿಗ್ರಾಮ. ಎಷ್ಟೋ ಸಾರಿ ಹೊಡಿಲಿಕ್ಕೆ ಕಾರಣ ಅದು. ಅಭಿಷೇಕ ಮಾಡದೆ ಇಟ್ಟಿದ್ದು ಹಾಗೆ ಬ್ರೇಕ್ ಆಗುತ್ತೆ. ನಾವು ಸಿಮೆಂಟ್ ಕ್ಯೂರ್ ಮಾಡದೆ ಹೋದ್ರೆ ಬದ್ದೆ ಇಟ್ಟು ಬಿಡುತ್ತಾರೆ, ಕೆರೆ ಬಿಡುತ್ತಲ್ಲ. ಹಾಗೆ ನಿತ್ಯ ಅಭಿಷೇಕ ಮಾಡ್ತಿದ್ರೆ ಎಷ್ಟು ವರ್ಷ ಆದರೂ ಸಾರಿಕ್ರಮ ಏನಾಗೋದಿಲ್ಲ, ಗೊತ್ತಾಯ್ತಾ? ಅಭಿಷೇಕ ಮಾಡದೆ ಹೋದ್ರೆ ಲೈಫ್ ಭಾಳ ಕಡಿಮೆ ಆಗಿಬಿಡುತ್ತೆ. ಒಮ್ಮೆ ಕ್ಯೂರ್ ಮಾಡೋಕ್ಕೆ ಸರಿ, ಇದಕ್ಕೆ ನಿತ್ಯ ಕ್ಯೂರ್ ಮಾಡ್ತಿರ್ಬೇಕು ಸಾಲಿಗ್ರಾಮಕ್ಕೆ. ಅದಕ್ಕೆ ಪ್ರತಿನಿತ್ಯ ಆಚಾರ ಹೇಳ್ಬೇಕಾದ್ರೆ
ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾತಿಕ ನಿತ್ಯದಲ್ಲ ಅಭಿಷೇಕ ಆಗ್ತದೆ. ಸಾಲಿಗ್ರಾಮ ಒಂದಿರ್ತರೋ ಹತ್ತಿರ್ತದೋ ಮುಖ್ಯ ಅಲ್ಲ. ಅಭಿಷೇಕ ಆಗದೆ ಹೋದರೆ ಎಷ್ಟಿದ್ರೂ ಅಪಾಯ. ಅಭಿಷೇಕ ಆಗ್ತಿದ್ರೆ ಎಷ್ಟಿದ್ರೂ ಒಳ್ಳೆ. ಅದಕ್ಕೆ ಯಾರೋ ನೋಡಿದ್ದೀನಿ, ದೊಡ್ಡದೊಂದು ಸಾಲಿ ಬಿಟ್ಕೊಂಡಿದ್ದಾರೆ ಅಂತ. ಬಿಡ್ಲಕ್ಕಾಗಲ್ಲ, ಪೈಪ್ ಇಟ್ಬಿಡ್ತಾರೆ. ಅದು ಇನ್ನೊಂದು ಎಕ್ಸ್ಟ್ರೀಮ್, ಹಾಗೆಲ್ಲ ಮಾಡಬಾರ್ದು. ಇದೆಲ್ಲ ದೊಡ್ಡ ಕೊಡದಲ್ಲೇ ಹಾಕಿ ಪೈಪ್ ಹಾಕ್ಬಿಡ್ಬೇಕು. ಅದಕ್ಕೆ ಕೊಡದಾಗಿ ಇನ್ನೂ ಚೆನ್ನಾಗಿ ಫಾಸ್ಟಾಗಿ ಬಿಡುತ್ತೆ, ದಪ್ಪಾಗಿ ಬಿಡುತ್ತೆ, ಕ್ಲೀನ್ ಆಗುತ್ತೆ. ಅವ್ರವ್ರಿಗೆ ಇರೋದು ಕೆಲವು ಇಟ್ಕೊಂಡಿದ್ದೇವೆ ಅಂತ ಹೇಳೋದೇ ಹೆಮ್ಮೆ ಅಷ್ಟೇ. ಅಷ್ಟು ಸಾಲಿಗ್ರಾಮ ಇದೆ ಅಂತೇಳಿ ಇಟ್ಕೊಂಡೋದು ಮುಖ್ಯ. ಅಲ್ಲಿ ಪೂಜೆ ಮಾಡ್ಬೇಕು. ಎಲ್ಲ ಒಂದು ಲೈಟು ಹಾಕಿಲ್ಲ, 1000 ಲೈಟ್ ಹಾಕಿದ್ರೆ ಎಲ್ಲ ಮಲ್ಕೊಂಡ್ಬಿಡ ಕತ್ಲಲ್ಲಿ. ಆ ಥರ ಅದು ಉಪಯೋಗ ಇಲ್ಲ. ಪೂಜೆ ಸರಿ ಮಾಡೋದು ಮುಖ್ಯ, ಮಂತ್ರ ಮುಖ್ಯ, ಅತಿ ಮುಖ್ಯ ಭಕ್ತಿ. ಭಕ್ತಿ ಇಲ್ಲದವ್ರು ಏನು ಮಾಡಿದ್ರು ಅಷ್ಟು, ಎಂಥ ಪೂಜೆ ಏನೇ ಮಾಡಿದ್ರು ಕೂಡ ಅದಕ್ಕೆ 0 ಮಾರ್ಕ್. ರುಚಿಯೊಂದಿಲ್ಲದವ್ರು ಎಷ್ಟು ಅಡಿಗೆ ಮಾಡಿದ್ರು ಅಷ್ಟೇ, ಎಷ್ಟೊತ್ತು ಮಾಡಿದೀನಿ ಅಂತ ಹೇಳಿದ್ರು ಅಷ್ಟೇ, ಎಷ್ಟು ಖರ್ಚಾಗಿದೆ ಯಾರು ಕೇಳೋದೇ ಇಲ್ಲ. ಸ್ವರೂಪದಲ್ಲೇ ಇರಬೇಕು, ಸ್ವರೂಪದಲ್ಲಿರೋದು ಅದು. ನಮ್ಮಲ್ಲಿ ನ್ಯಾಚುರಲ್ ಯಾರೋ ಉಪಕಾರ ಮಾಡಿದ ತಕ್ಷಣ ನಮಗೇನು ಅನಿಸುತ್ತೆ, ಒಂಥರ ಮನಸ್ಸು ವಿಶ್ವಾಸ ಹೊಟ್ಬಿಡೋದು. ಅದೇ ಭಕ್ತಿ. ದೊಡ್ಡವ್ರ ಬಗ್ಗೆ ದೇವ್ರು ಎಲ್ಲ ರೀತಿ ಮಾಡಿ ಯಾವಾಗಲೂ ಭಕ್ತಿ ಇರಬೇಕು. ಆ ಕೆಲಸ ಒಂದು ಮಾಡ್ತಾರೆ, ಪರ್ಪಸ್ ಸರ್ವ್ ಆಯ್ತು, ಮುಗಿದೋಯ್ತು. ಕೆಲವರು ಅದನ್ನೂ ಇಟ್ಕೊಂಬೋದಿಲ್ಲ, ಅದು ಸ್ವಾರಸ್ಯ. ಏನು ಮಹಾ ಮಾಡಿದ್ದು ಈ ಥರ ಅದು ಡೇಂಜರ್. ಈ ಥರ ಇದ್ದವ್ರು ಇಲ್ವೇ ನಿಮಗೆ? ಅದು ಅಲ್ಲ, ದ್ರೋಹ ಮಾಡಿ ಹೋಗ್ಬಿಡ್ತಾರೆ, ಅದುವೇ ಇನ್ನೂ ಭಾರಿ ಡೇಂಜರ್. ಮಾಡಬಾರದು ಮಾಡಿ ಎಷ್ಟೋ ಜನ ನಡೀತಿರೋದು ಹಾಗೆ. ನಂಬಿಕೆ ದ್ರೋಹ ಅಂದ್ರೆ ಕಲಿಯುಗದಲ್ಲಿ ಮೊದಲಿದ್ದ. ದುರ್ಯೋಧನ ಮಾಡಿದ್ದ ಪಾಂಡವರಿಗೆ ದ್ರೋಹ ಮಾಡಲಿಲ್ಲ, ಸಿಕ್ಕಾಕೊಂಡು ಬಿಡಿಸ್ಕೊಂಡ್ಬಂತಿದ್ದು ಭೀಮಸೇನ ದೇವರು. ಅವ್ರಿಗೆ ಎಷ್ಟು ಅನ್ಯಾಯ ಮಾಡಿದ, ಅದು ನಂಬಿಕೆ ದ್ರೋಹ. ಇವೆಲ್ಲ 3 ಅರ್ಥ ಮಾಡ್ಕೊಂಡ್ರೆ ಒಟ್ಟು ನಂಬಿಕೆ ಇರೋದು ಇಲ್ಲದೆ ಇರೋದ್ರ ಮೇಲೆ ಲೈಫ್ ಇರೋದು. ನಂಬಿಕೆ ಇಟ್ಕೊಂಡು ಶ್ರದ್ಧೆಯಿಂದ ಬದುಕಿದ್ರೆ ಸಾತ್ವಿಕ ಜೀವನ. ಅದು ಆ್ಯಂಟಿಯಾಗಿ ಬದುಕಿದ್ರೆ ಇದು ನ್ಯೂಟ್ರಲ್ ಆಗಿ ಒಮ್ಮೆ ಹಾಗೆ ಸರಿ ಕೆಲಸ ಆಗೋರಿಗೆ ಓಕೆ, ಆಮೇಲೆ ಗುಡ್ ಬೈ. ಆಮೇಲೆ ರಾಜಸರಿ ಕೆಲಸ. ಇವ್ರು ಯಾವಾಗಲೂ ಕೂಡ ವಿರೋಧಿಗಳೇ. ಪ್ರಕಟ ಮಾಡೋದು ಒಂದು ಸ್ಟೇಜಲ್ಲಿ ಅಷ್ಟೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಭಕ್ತಿಯನ್ನು ಸಹಜವಾಗಿ ಬರೋದು. ಮಕ್ಕಳು ಹಾಗೆ ಇರ್ತಾರೆ, ಹಸುಗಳು ಹಾಗೆ ಇರೋದು. ನಿತ್ಯ ನೀವು ಬಾಗಿಲು ಕೊಟ್ಟು ಮನೆ ಬಂದು ನಿಂತ್ಕೊಳ್ಳೋದು, ಬಂದು ಲೈಕ್ ಮಾಡಿದೆ ಅಂತ ಅರ್ಥ. ಬಂದ್ರೆ ಚೆನ್ನಾಗಿ ಕೂಗುತ್ತೆ, ಕೆಲವರು ಬಂದ್ರೆ ಬಾಯಿ ಕೂಡ ತೆಗೆಯಲ್ಲ. ಅರ್ಥ ಆಯ್ತಾ? ಅದು ಬೇಕಾಗಿದ್ರು ತೆಗೆಯದೆ. ಅದು ಸಹಜವಾಗಿ ಒಂದು ಚೇತನಕ್ಕಿರೋ ಧರ್ಮ ಯಾವುದು ಅಂತ ಜ್ಞಾನ, ಇಚ್ಛಾ, ಕ್ರಿಯೆ 3ರಲ್ಲಿ ಯಾವ್ದು ಸೇರ್ಕೊಂಡ್ಬಿಡುತ್ತೆ? ತಿಳುವಳಿಕೆ, ಏನು ಮಾಡಿದ್ರು ಅಂತೇಳಿ. ಆಮೇಲೆ ಅದರಿಂದ ಇಚ್ಛೆ, ಆ ಇಚ್ಛೆನೇ ಭಕ್ತಿ ಆಗೋದು. ಅದಕ್ಕೆ ತಕ್ಕಂಥ ರೆಸ್ಪಾಂಡ್ ಮಾಡೋದೇ ಕ್ರಿಯೆ. ಜ್ಞಾನ, ಭಕ್ತಿ, ವೈರಾಗ್ಯ. ಮಾಡದೆ ಹೋದ್ರೆ ಅದು ಮತ್ತೆ ಫೇಲ್. ಬರೀ ಎರಡೂ ಸರಿ. ಬೆಂಕಿ ಪಕ್ಕದಲ್ಲಿ ಓಡೋಳಕ್ಕೆ ಬರ್ತಾ ಇಲ್ಲ, ಟಿವಿ ನೋಡ್ತಾ ಕೂತಿದ್ರೆ ದಡ್ಡ ಅಂತ. ಆಕ್ಚುಲಿ ಎಂಥ ಟಿವಿ ಸೀನ್ ನೋಡ್ತಿದ್ರು ಬೆಂಕಿ ಬಂದ್ರೆ ಎದ್ದು ಹೋಗ್ತಾನೋ ಇಲ್ಲ. ಸುಟ್ಟರು ಪರವಾಗಿಲ್ಲ, ಹಾಗೆ ನೋಡ್ಕೊತ ಕೂರ್ತಿರ್ತೀವಿ. ಅವನು ಪರಮ ಮೂರ್ಖ ಅಂತ. ಯಾರು ಸೂಸೈಡ್ ಮಾಡ್ಕೊಳ್ತಾರಲ್ಲ, ಮೊಬೈಲ್ ಕೊಡಲಿಲ್ಲ ಅಂತ. ಹಾಗಾಗತ್ತೆ ಅಷ್ಟೆ. ನೀರಿನಲ್ಲಿ ಇರುವವನು ಅಂತ. ನೀರಿಗೆ ಆಶ್ರಯವಾಗಿರೋನು, ನೀರಿನ ಆಶ್ರಯ ಪಡೆದವನಲ್ಲ. ಅದಿರೋದಕ್ಕೆ ನೀರಿಗೇನಾಗಿದೆ ಈಗ? ಈ ಕರೆಂಟ್ ಇದ್ರೆ ವೈರ್ ಯಾರು ಮುಟ್ಲಕ್ಕೆ ಬರೋದಿಲ್ಲ. ಕರೆಂಟನ್ನು ಅವಲಂಬಿಸಿ ವೈರಮಿಸಿ ಕರೆಂಟ್ ಬಂದಿಲ್ಲ. ಆದರೆ ಕರೆಂಟ್ ಇರೋದಕ್ಕೆ ವೈರ್ ಭಾರಿ ಸೇಫ್ ಆಯ್ತು. ಆ ಅರ್ಥದಲ್ಲಿ ತಡ್ಕೋಬೇಕು. ಡಿಪೆಂಡೆನ್ಸ್ ಹೇಳಬಾರ್ದು ದೇವರಿಗೆ, ಯಾವ ಕಾಲಕ್ಕೂ ಡಿಪೆಂಡೆನ್ಸ್ ಹೇಳಬಾರ್ದು. ಪ್ರತಿಯೊಂದು ಹೊರಸ್ಲೇಬೇಕು. ಪ್ರತಿಮಾ ಮಾರ್ಜನಂ ಕುರಿಯಾತ್, ಹೊರಸ್ಲೇಬೇಕು ಅಂತ ಹೇಳಿದ್ದಾರೆ. ಹೌದು. ಕಾಮತೋ ವಿಧಿರುದ್ರಾದಿ ಕರೆಗೆ ಅವರಿವ್ರು ಹೇಳೋದು ಯಾತಕ್ಕೆ? ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾರೆ ಅಂಬಳಿ ಸೂಕ್ತ. ಕಾಮತೋ ವಿಧಿರುದ್ರಾದಿ ಪದದಾತ್ರ್ಯ ಸ್ವಯಂ ಶ್ರಿಯ ಕಾಮತಃ ಯಂ ಕಾಮಯೇ ತಂತಮುಗ್ರಂ ಕಾಮಯೇ ಕಾಮತಃ. ಪದ ಹಾಗೆ ಇಟ್ಟಿದ್ದಾರೆ ಆಚಾರ್ಯ. ವಿಧಿ ಬ್ರಹ್ಮಾಣಂ ರುದ್ರಂ ಪದ ಕ್ರಮದಲ್ಲೇ ಇಟ್ಟಿದ್ದಾರೆ. ರುದ್ರಿ ರುದ್ರ, ಆಮೇಲೆ ವಿಧಿ ಬ್ರಹ್ಮದೇವರು. ರುದ್ರಾದಿ ಪದದಾತ್ರ್ಯ ಯಂ ಕಾಮಯೇ ತಂ ಬ್ರಹ್ಮಾಣಂ ರುದ್ರಂ ಅಂತ ಹೇಳಿದಾಗ ಪದದಾತ್ರಿ ಅಂತ ಪದವನ್ನು ಕೊಡೋ ಶಕ್ತಿ ಅವರಿಗಿದೆ. ಸ್ವಯಂ ಶ್ರಿಯ ಅಂತ ಮಹಾಲಕ್ಷ್ಮಿ ಶಕ್ತಿ ಇದೆ. ಆದರೆ ಅವ್ರು ಹೇಳ್ತಾರೆ ಯೋನಿತ್ವೇನ ಆತ್ಮನೋ ವಿಷ್ಣೋ ತಿಷ್ಠಂತಿ ತ್ಯುದಿತಸ್ಯ ಚ. ಆದರೆ ನನಗೊಬ್ಬ ಸ್ವಾಮಿ ಇದ್ದಾನೆ, ಕಾರಣ ಪುರುಷ. ಎಲ್ಲಿದ್ದಾನೆ? ಅಪ್ಸು ಅಂತಹ ಸಮುದ್ರೆ. ಸಮುದ್ರ, ನೀರು ಅದರೊಳಗೆ. ಸಮುದ್ರ, ನೀರು ಅದರೊಳಗೆ. ಸಮುದ್ರದೊಳಗೆ ಅಂದರೆ ವರುಣ. ಸೊ ಅದರೊಳಗಿರೋದ್ರೊಳಗೆ ಅಂತರ್ಯಾಮ. 3 ಸ್ಟೇಜ್ ಬರ್ಬೇಕಾದ್ರೆ ಸಮುದ್ರ, ನೀರು. ಅದಕ್ಕೆ ಸಮುದ್ರೆ ಅಂತ ಹೇಳಿ. ಸಮುದ್ರೆ ಅಪ್ಸು ಅಂತಹ, ಬರೀ ಸಮುದ್ರೆ ಅಂತಹ ಅಲ್ಲ. ಆದ್ದರಿಂದ ಅಭಿಮಾನಿ ದೇವತೆ ಅದು ನಿಯಾಮಕ ರೂಪ.
ಅಭಿಮಾನಿ ದೇವತೆ ಇರಬೇಕು ಒಬ್ಬರಲ್ಲಿ. ಏನೋ ಯಾರೋ ರಾಷ್ಟ್ರಪತಿ ಅಂತವ್ರು ಬಂದಾಗ ಕಾರ್ ಕಳಿಸೋದಿಲ್ಲ, ಇವರೇ ನಿಂತ್ಕೊಂಡಿರ್ತಾರೆ. ಕಾರ್ ಕರ್ಕೊಂಡ್ಬಿಟ್ಟು ಅಂತ ಕಳಿಸೋದಿಲ್ಲ. ಅದಕ್ಕೆ ಅಭಿಮಾನಿ ದೇವತೆ ಆತ್ ಬರ್ಬೇಕಾಗ ಅದು ತಾವು ಸಣ್ಣದಕ್ಕೆಲ್ಲ ಅವ್ರು ಕಳಿಸಿಬಿಟ್ರೆ ಸಾಕು. ಏನು ಅದೇ ಅಂಟ್ರೆಸ್ಟ್ ಮತ್ತೆ ಹೇಳಬೇಕಾಗಿಲ್ಲ. ಅದು ವಾಯುದೇವ್ರು ಬಿಟ್ಟರೆ ಮೂಲಕ್ಕೆ ಬರೋದಿಲ್ಲ. ಅದರಿಂದಾಗಿನೇ ಕೆಲವು ವಿಷಯ ಹೇಳಬೇಕಾಗಿಲ್ಲ. ಯಾವಾಗಲೂ ಹೇಳಿದ್ರು ಅನ್ನ ಮಾಡೋಕ್ಕೆ ನೀರು ಇರಬೇಕು, ಅವೆಲ್ಲ ಹೇಳಬೇಕಾಗಿಲ್ಲ. ಅಕ್ಕಿ ಇರಬೇಕು ಅಂತ ಹೇಳ್ತಾರೆ ಅಷ್ಟೇ. ಯಾಕೆ ಅಕ್ಕಿ ಅನ್ನೋ ಗೋಧಿ ಅನ್ನೋ ಗೊತ್ತಾಗಬೇಕಾದ್ರೆ ಅಕ್ಕಿ ಹೇಳ್ತಾರೆ. ನೀರು ಎರಡಕ್ಕೂ ಕಾಮನ್ನೇ, ಆದ್ದರಿಂದ ಅದನ್ನು ಹೇಳೋದಿಲ್ಲ. ಎಲ್ಲದಕ್ಕೂ ಕಾಮನ್. ಅಡುಗೆಗೆ ನೀರಿಲ್ದವ್ರು ಶುರುವೇ ಆಗೋದಿಲ್ಲ. ಫಸ್ಟ್ ನೀರೊಳಗೆ ಏನಿದೆ ಪ್ರಾಣದೇವರಿರ್ತಾರೆ, ಅಲ್ಲಿದ್ದರೆ ಶುರುವಾಗ. ಹೌದು, ಸತ್ತೋಗ್ತಲ್ಲ ನೀರಲ್ಲಿ ಸತ್ತೋಗ್ಬಿಡ್ತಾರೆ. ಯಾಕೆ ಒಳ್ಳೆ ಅದು ನೀರು ಕುಡಿದು ಬದುಕ್ತಾರೆ, ಒಳ್ಳೆ ಪ್ರಾಣ ಇತ್ತು ಬದುಕ್ತಾ ಅಂತ ಅರ್ಥ. ಇದು ಕಂಟೈನರು ಕಂಟೈನ್ಡ್. ಯೋನಿತ್ವೇನ ಆತ್ಮನೋ ವಿಷ್ಣೋ ತಿಷ್ಟಂತಿ ಇತಿ ಉದಿತಸ್ಯ ಚ ಯಸ್ಮಿನ್ ದೇವ. ಅವರಿವರ ಅಥಾರಿಟಿ ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿ ಇನ್ನೊಂದೇನು, ಸಕಲ ವೇದಾಭಿಮಾನಿ ದೇವತೆಯವರು. ವೇದಗಳ ಅಷ್ಟು ಮಾತು ಕೇಳೋದು ಒಂದೇ, ಅಭಿಮಾನಿ ದೇವತೆ ಒಂದು ಮಾತು ಕೇಳೋದು ಒಂದೇ. ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ವೇದಾಭಿಮಾನಿ ಮಾತೆ ವೇದಗಳ ತಾತ್ಪರ್ಯ. ಆದ್ದರಿಂದ ಸರ್ವವೇದ ಪ್ರತಿಪಾದ್ಯ ಪರಮಾತ್ಮನೇ. ಯಸ್ಮಿನ್ ದೇವ ಅಧೀತ್ಯು. ಇದು ಬೇರೆ ಶ್ರುತಿ. ಸಮುದ್ರಂ ಮುಂದೇನಿದೆ ಸ್ಥಾನಮೇವ ಚ ನಾಮ ಚ ಅಕ್ಷರವಿತ್ತೇವ ರುಚೇ ಪರಮೇ ಅಕ್ಷರೇ ವ್ಯೋಮನ್. ಅವೆಲ್ಲ ಇನ್ನೊಂದು ಶ್ರುತಿ. ಅದು ಇತ್ಯುದಿತಂತು ಯತೆ ಯತಃ ಪ್ರಸೂತ ಯತಃ ಪ್ರಸೂತ ಜಗತಃ ಪ್ರಸೂತಿ. ಎಷ್ಟು ಚೆನ್ನಾಗಿ ಅಂಬಳಿ ಸುತ್ತಕ್ಕೆ ಬೇಕಿದು. ಮವೆಯೋನಿ ರಪ್ಸು ಅಂತಃ ಸಮುದ್ರ ಅಂತ ಹೇಳಿದರು. ಅದು ಹೇಳ್ತಾ ಇದೆ ಯತಃ ಪ್ರಸೂತ ಜನನಿ, ಅವರಿಂದ ಇವರು ಹುಟ್ಟು ಬಂದಿದ್ದಾರೆ. ಟ್ಯಾಲಿ ಆಗುತ್ತೆ. ನನಗೆ ಕಾರಣ ಪುರುಷ ಆತ ಅಂದರೆ ಹೌದು, ಆತರಿಂದಲೇ ಅವತಾರ ಮಾಡಿ ದೇವರು ಅಂತ ಹೇಳ್ತಾರೆ. ಆದ್ದರಿಂದ ಯತಃ ಪ್ರಸೂತ ಜಗತಃ ಪ್ರಸೂತಿ, ಜಗತ್ತನ್ನೇ ಪಡೆಯತಕ್ಕಂಥ ಯಾರವರು? ಮವೆಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಅವ್ರು ಹುಟ್ಟು ಬಂದಿದ್ದಾರಿಂದ ಯತಃ ನಾರಾಯಣಾತ್ ಪ್ರಸೂತ. ಅದಕ್ಕೆ ಎಲ್ಲ ಸೇರಿಸ್ಬಿಟ್ಟು ಸೃಷ್ಟಿಸ್ಥಿತ್ಯಪ್ಯಯ ನಿತಮೋ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಎಲ್ಲರೂ ಸೇರ್ಕೊಂಡು ಹೋಗ್ತಾರೆ. ಮಹಾಲಕ್ಷ್ಮಿಯಿಂದ ಹಿಡಿದು ಇತಿ ಚಾಪ್ರಭಿ. ಇಷ್ಟೆಲ್ಲ ಹೇಳಿದ ಮೇಲೆ ಬ್ರಹ್ಮಶಬ್ದ ಯಾರನ್ನು ಹೇಳುತ್ತೆ ಅಂತ ಆಯಿತು? ವಿಷ್ಣುವನ್ನು. ಕಾರ್ಯ ಏನು? ಜನ್ಮ. ಮುಂದೆ ಏನು ಮಾಡ್ತಾನೆ ಪರಮಾತ್ಮ ಅಂತ ಮುಂದೆ ಇರುತ್ತೆ. ಅದು ಜನ್ಮಾಧಿಕರಣ. ಇದಿಷ್ಟು ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಅಷ್ಟಕ್ಕಿಷ್ಟು ಅರ್ಥ. ಎಷ್ಟು 88 ಶ್ಲೋಕ ಬಂದಿದೆ. ಅದು 88 ಶ್ಲೋಕದೊಳಗೆ ಅದರ ಜಿಜ್ಞಾಸಾಧಿಕರಣ. ಇದಕ್ಕೆ ಟೀಕಾರ ಬರೆದು ಜಿಜ್ಞಾಸ ಅದನ್ನು ಓದೋದು ಅಂತ ಹೇಳಿದ್ರೆ ದೊಡ್ಡ ಸಾಹಸ. ವರ್ಷಗಟ್ಟಲೆ ಆಗುತ್ತೆ. ಅಂತಃ ಸಮುದ್ರಗಂ ವಿಶ್ವಪ್ರಸೂತೆ ಕಾರಣಂತು ಯತ್ ಸೂಕ್ತೋಪನಿಷದಾದ್ಯುಕ್ತಂ ಜನ್ಮಾದ್ಯಸ್ಯೇತಿ ರಕ್ಷತೆ. ಜನ್ಮಾದ್ಯಸ್ಯ ಯತಃ ಅಂತಿದೆ. ಯತಃ ಅಂದರೆ ಯಾರಿಂದ ಅಂದರೆ ಅಂತಃ ಸಮುದ್ರಗಂ, ಯಾರು ಸಮುದ್ರೊಳಗಿದ್ದಾನೋ. ವಿಶ್ವಪ್ರಸೂತೆ ಕಾರಣ. ವಿಶ್ವಪ್ರಸೂತೆ ಅಂದರೆ ಜಗತಃ ಪ್ರಸೂತಿ, ಮಹಾಲಕ್ಷ್ಮಿಗೆ ಕಾರಣ ಪುರುಷ. ಮತ್ತು ಇದೆಲ್ಲ ಅದೇ ಸೂತ್ರದಲ್ಲಿ ಹೇಳಿದರು. ಸೂಕ್ತೋಪನಿಷದಾದ್ಯುಕ್ತಂ, ಸೂಕ್ತಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳಲು ಅವ್ರ ಸೂಕ್ತಗಳನ್ನು ಒಪ್ಪೋದೇ ಇಲ್ಲ. ಯಾಕೆ? ಉಪನಿಷತ್ತು ಒಂದೇ ಪ್ರಮಾಣ, ಸೂತ್ರ ತತ್ವಾಭೇದಕ್ಕಾದ್ರಿಂದ ಒಪ್ಪೋದಿಲ್ಲ. ಅದು ಹೇಳೋದಕ್ಕೋಸ್ಕರ ಸೂಕ್ತ ಉಪನಿಷದಾದ್ಯುಕ್ತಂ ಜನ್ಮಾದ್ಯಸ್ಯ ಇತಿ ಲಕ್ಷ್ಯತೆ. ಟೀಕರಾಯರು 100 ಪುಟ ಬರೆದಾರೆ. ಅದಕ್ಕೆ ತತ್ವಪ್ರಕಾಶಕ ಸುಧಾ ಬಿಟ್ಟಿಲ್ಲ ಅವರು. ತತ್ವಪ್ರಕಾಶಕ ಬಟ್ ಬರಿಬೇಕಾದ್ರೆ ಎಲ್ಲ ಸೇರಿಸಿಬಿಡ್ತಾರೆ. ಹೌದು. ಯಾತಕ್ಕೆ ಅಲ್ಲ, ಬ್ರಹ್ಮಸೂತ್ರಕ್ಕಲ್ಲ, ಸೂಕ್ತಕ್ಕೆ ಹೇಳ್ತಿರೋದು. ಸೂಕ್ತ ತತ್ವವೇದಕ, ಸೂತ್ರ ಅಲ್ಲ. ಆದರೆ ಸೂತ್ರಕ್ಕಿಂತ ಉಪನಿಷತ್ತು ದೊಡ್ಡದವ್ರಿಗೆ. ಸೂಕ್ತ ಪ್ರಧಾನ ಅಲ್ಲ. ಅದು ಬರೀದೇ ಹೋದರೆ ಅದು ಭಾಷ್ಯಕಾರ ಆಗದವ್ರು ಮತ ಆಗೋದಿಲ್ಲ ಅಂತ ಬರೆದ್ರೆ ಹೊರತು ಪ್ರಾಮಿನೆನ್ಸ್ ಕೊಡೋದು ಉಪನಿಷತ್ ವಾಕ್ಯಗಳಿಗೆ. ಅದು ಡೈರೆಕ್ಟಾಗಲ್ಲ, ಇಂಡೈರೆಕ್ಟಾಗಿ. ಅದರಿಂದ ಏನು ಒಪ್ಪಿದಾಗ ಆಗಲೇ ಇಲ್ಲ ಕೊನೆಗೆ. ಆದ್ದರಿಂದ ವೇದ ಪ್ರಾಮಾಣ್ಯ ಒಪ್ಪಿದ್ರು ಕೂಡ ಉಪಯೋಗ ಮಾಡಿ ಭಾರಿ ದೊಡ್ಡವರು ಅವ್ರ ಮಾತು ಕೇಳೋದಿಲ್ಲ. ಏನಾಯ್ತು ಅಲ್ಲಿಗೆ? ದೊಡ್ಡವ್ರು ಒಪ್ಕೊಂಡ್ಬಿಟ್ರೆ ಸಾಕಲ್ಲ. ಮಾತು ಕೇಳಿದಾಗ ಏನು ಗೊತ್ತಾಗತ್ತೆ? ದೊಡ್ಡವ್ರು ಒಪ್ಕೊಂಡಿದ್ದು ಪ್ರೂವ್ ಆಗುತ್ತೆ. ಇವತ್ತು ಆಗಮನ ಗೌರವಿಸೋದು ಅಂದರೆ ಸುಮ್ಮನೆ ಪಾಠ ಮಾಡ್ಕೊಂಡು ಕೊಡೋದಲ್ಲ. ಅದರಂತೆ ನಡ್ಕೊಂಡಾಗ ಏನಾಗುತ್ತದೋ ಅದು ಗೌರವ ಅಂತ. ಡಾಕ್ಟರ್ ನನ್ನ ಮಾತು ಕೇಳು ಅಂತ ಕೇಳಿದ ಅದು ಔಷಧಿ ತೊಗೊಳ್ಳೇ ಇಲ್ಲ. ಮಾತು ಕೇಳಿದೆ ಔಷಧಿ ವಾಸಿ ಆಗಿಲ್ಲ ಅಂದರೆ ಅವ್ರ ಮಾತಿನಲ್ಲಿ ಔಷಧಿ ತೊಗೊಂತಿದೆ. ಔಷಧಿ ತೊಗೊಂಡು ಮಾತು ಕಿವಿಯಿಂದ ಕೇಳೋದಲ್ಲ, ಅದನ್ನ ಔಷಧಿ ತೊಗೊಂಡು ತೋರಿಸ್ಬೇಕು.
ಮಾತು ಕೇಳೋ ಫೋನ್ ಬಂದಿದೆ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಅವಾಗ ಅಟೆಂಡ್ ಮಾಡು ಅಂತ. ನೋಡೋ ಶಬ್ದಕ್ಕೆ ಏನರ್ಥ ಅಲ್ಲಿ? ಅಟೆಂಡ್ ಮಾಡು ಅಂತ. ಅಸತ್ವ ಆಗ್ಬೇಕಾ? ಅದು ಬೇರೆ. ವೇದದಲ್ಲಿ ಈ ಥರ ಸತ್ಯ ಸುಳ್ಳು, ಆಮೇಲೆ ಬ್ರಹ್ಮಾತಿತ್ವ ಬ್ರಹ್ಮನಿಗೆ ಕೂಡ ಸುಳ್ಳು, ಒಂದೊಂದೇ ಸುಳ್ಳು ಹಾಕ್ತಾರೆ ಹೋಗ್ಬೇಕು. ಮೊದಲಿಂದ ಒಂದೇ ಒಂದು ಕೊನೆಗೆ ಅದು ಏನೂ ಇಲ್ಲ, ಅದಕ್ಕೆ ಶೂನ್ಯ ಅಂತ ಕರೆದಿ. ಎಲ್ಲಿಗೆ ಆಯ್ತು ನಿಮಗೆ ಕೊನೆಗೆ? ಈಗ ವ್ಯತ್ಯಾಸ ಆಗಲಿ, ಅಲ್ಲಿಗೆ ಬಂತು, ಏನು ವ್ಯತ್ಯಾಸ ಆಗಲೇ. ಓದಿ ಏನು ಓದ್ತೀರಿ ಓದಿ. ಹೌದು, ಅದೇ ಹೇಳ್ತಿದ್ರು. ಅದು ಒಂದು ಲೈನ್ನಲ್ಲೇ ಅಷ್ಟು ಹೇಳಿ ಒಂದು ಲೈನ್ಲೇ ಹೇಳಿದ್ದಾರೆ. ಆಮೇಲೆ ಬರೀ ಒಂದು ಲೈನ್ ಹೇಳಿದರೆ ಅರ್ಥ ಆಗ್ತಿರ್ಲಿಲ್ಲ, ಅದಿಷ್ಟು ಸೇರಿಸಿ ಉಪಸಂಹಾರ ವಾಕ್ಯ. ನಾಮ ಅಂತಃ ಸಮುದ್ರಗಂ ವಿಶ್ವಪ್ರಸೂತೆ ಕಾರಣಂತ ಯತ್ ಸೂಕ್ತೋಪನಿಷದಾದ್ಯುಕ್ತಂ ಜನ್ಮಾದ್ಯಸ್ಯ ಇತಿ ಲಕ್ಷ್ಯತೆ. ಏನಿದು ಜನ್ಮಾದಿ ಅಂತ ಪ್ರಶ್ನೆ ಬಂತು. ಜನ್ಮಾದಿ ಏನಂತ ಅರ್ಥ ಮಾಡಬೇಕು ಅಂತ ಪ್ರಶ್ನೆ. ಜನ್ಮ ಬದಲಾದವುಗಳು ಇದಕ್ಕೆ ಯಾರಿಂದ ಆಗುತ್ತವೆಯೋ ಅವನೇ ಬ್ರಹ್ಮ. ಇದಕ್ಕೆ ಅಂದರೆ ಯಾವುದಕ್ಕೆ? ಜನ್ಮಾದಿ ಅಂದರೆ ಯಾವ್ಯಾವುದುಗಳು ಗೊತ್ತಾಯ್ತಾ? ಅದನ್ನ ಏನು ಮಾಡ್ತಾರೆ ಅಷ್ಟು ಹೇಳಬೇಕು. ಅದಕ್ಕೆ ಇದಕ್ಕೆ ಅಂದರೆ ಏನು ಬಿಡ್ತಾರೆ? ಜಗತ್ತು ಏನು ಸೇರಿಕೊಂಡಿದೆ? ಆಚಾರ್ಯ ಇಲ್ಲಿ ಬರೆದಿಲ್ಲ, ಒಂದೇ ಮಾತಿನಲ್ಲಿ ಅಲ್ಲಿ ಹೇಳ್ತಾ ಇಶ್ಯಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸ್ವರ ದ್ವೇಷ ಶತ್ರುತ್ಮಕಸ್ಯ. ಆ್ಯಕ್ಚುಲಿ ಅರ್ಥೋಯಂ ಬ್ರಹ್ಮಸೂತ್ರಾಣಂ ಅಂತ ಹೇಳಿದ್ರಿಂದ ಆ ವಾಕ್ಯ ಹಾಗೆ ಬರ್ತಾ, ಅದನ್ನ ಇಲ್ಲಿ ಸೇರಿಸ್ಕೋಬೇಕು. ಅವಾಗ ಬ್ರಹ್ಮಸೂತ್ರ ಭಾಷ್ಯದ ಭಾಗ. ಆಮೇಲೆ ಯಾರಿಗೆ ಅದು ಮತ್ತೆ ಸೃಷ್ಟಿ ಸ್ಥಿತ್ಯಪ್ಯಯೇ ಹಾರಿ ತಿಳಿಸಿದವೋ ಬಂಧ ಮೋಕ್ಷ. ಇಷ್ಟು ಯಾವುದಕ್ಕರ್ಥ? ಆದಿ ಶಬ್ದಕ್ಕರ್ಥ. ಅಲ್ಲಿರೋದು ಹಾಗೆ ಜನ್ಮಾದ್ಯಶ್ಚ ಐತಿ ಅಲ್ಲ, ಆ ಸೂತ್ರ ಅಲ್ಲೇ ಇದೆ. ಅದಕ್ಕೆ ಅಲ್ಲಿ ಬರೋದ ಅರ್ಥ ಇಲ್ಲಿ ಬಂದ ಶಿಫ್ಟ್ ಆಗಿಬಿಡುತ್ತೆ, ಆಟೋಮೆಟಿಕಲಿ ಆಗಬೇಕು. ಅದೆಲ್ಲ ಆ ಕೆಲಸ ಆಗಬೇಕು, ಅದು ಆಗಲಿಲ್ಲ ಆ ಕೆಲಸ. ಪಾಠ ಹೇಳ್ಬೇಕಾದ್ರೆ ಹೇಳಿರ್ತಾರೆ, ಗ್ರಂಥಸ್ಥವಾಗಿ ಅದು ಬರದೇ ಹೋದಾಗ ಆ ಪದ್ಧತಿ ಡೀಲಿಂಗ್ ಆಗಿಬಿಡ್ತಾರೆ ಅಷ್ಟೇ. ಅದರಿಂದ ಏನಾಯ್ತು? ಆಚಾರ್ಯರು ಎಲ್ಲ ಗ್ರಂಥಗಳು ಬ್ರಹ್ಮಸೂತ್ರ ಭಾಷ್ಯನೇ ಅಂತ ಆಗುತ್ತೆ. ಎಲ್ಲ ಗ್ರಂಥಗಳು ಬ್ರಹ್ಮಸೂತ್ರ ಭಾಷ್ಯ, ಎಲ್ಲ ಗ್ರಂಥಗಳು ಗೀತಾ ಭಾಷ್ಯ. ಅವ್ರು ಬರೆಯೋ ಸ್ಟೈಲೇ ಆಗಿರೋದು. ಸೃಷ್ಟಿ ಸ್ಥಿತಿಶ್ಚ ಸಂಹಾರೋ ನಿಯತಿರ್ಜ್ಞಾನಮಾವೃತಿ ಬಂಧ ಮೋಕ್ಷೌ. ಎಷ್ಟಾಯಿತು? ಸೃಷ್ಟಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನ ಆವೃತ್ತಿ ಬಂಧ ಮೋಕ್ಷ 8. ಅದಕ್ಕೆ ಸೃಷ್ಟಿಯಾದ ಅಷ್ಟಕರ್ತ ಅಂತ ಕರ್ತ. ಈ ಆಸು ಶ್ರುತಿ ಸೂಕ್ತ ಹಿ ಆಸು ಶ್ರುತಿಷು. ಈ ಶ್ರುತಿಗಳಲ್ಲಿ 8 ಕೆಲಸ ಹೇಳಿದ್ದಾರೆ. ಅವರು ಇಲ್ಲೂ ತಪ್ಪಾಯಿತು ಭಾಷ್ಯ ಅವ್ರದ್ದು. 3 ಹೇಳಿಬಿಟ್ರು ಅವರು. 3 ಜನ್ಮಸ್ಥಿತಿ ಭಂಗ ಅಂತ ಹೇಳಿ 3. ಇನ್ನೂ ಉಳಿದವ್ರು 8 7 5 ಮಾಡೋರು ಯಾರು ಹಾಗಿದ್ರೆ ಗೊತ್ತಾಯ್ತಾ? ಶಬ್ದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಆಗದೆ ಹೋದರೆ ಸೂತ್ರಾರ್ಥ ಏನಾಗುತ್ತೆ? ಈಗ ಯಾರಿಗೆ ಎಂಬುದನ್ನು ಸ್ಪಷ್ಟ ಮಾಡಲಿಲ್ಲ, ಯಾರಿಗೆ ಅಸ್ಯಾದ ಯಾರಿಗೆ ಇಲ್ಲ, ಯಾರಿಗೆ ಅಂತ ಹೇಳಲಿಲ್ಲ, ಆಮೇಲೆ ಏನು ಎಂಬುದನ್ನು ಪೂರ್ತಿ ಹೇಳಲಿಲ್ಲ. ಮತ್ತು ನಿಮ್ಮ ಭಾಷೆ ಒಪ್ಪೋದು ಹೇಗೆ? ಅದಕ್ಕೆ ಉಳಿದವ್ರಿಗೆ ಅರ್ಥ ಆಯ್ತು ತಕ್ಷಣ. ಆಚಾರ್ಯ ಭಾಷೆ ನೋಡಬೇಕಾದ್ರೆ ಭಾರಿ ವಿದ್ವಾಂಸರಾಗಿ ನೋಡೋದೆಲ್ಲ ಒಂದು ಕ್ರಮ, ಮೇಲ್ನೋಟಕ್ಕೆ ಗೊತ್ತಾಗೋದು ಏನದು? ಅವ್ರು ಡ್ರೈವಿಂಗ್ ಏನು ಬರೋದಿಲ್ಲ, ತಪ್ಪು ದಾರಿಗೆ ಹೋಗ್ತೀವಿ ಅಂತ ಹೇಳ್ತಾನೋ ಇಲ್ವಾ? ನಮ್ಮೂರು ರೋಡ್ ಅಲ್ಲ ಅಂತ ಹೇಳ್ಕೊಂಡು ಮಾಡ್ತಾನೋ ಇಲ್ವಾ? ನೀನೇ ಹೇಳ್ಕೊ, ಡ್ರೈವಿಂಗ್ ಬರೋದ್ರೆ ನೀನೇ ಹೇಳುತ್ತೆ ಅಂತ. ಅದಕ್ಕಿಂತ ಸಂಬಂಧನೇ ಇಲ್ಲ. ಅದಕ್ಕೆ ಆಚಾರ್ಯ ಬಾಲಸಂಗಪಿ ಬೋಧ ಎದೃಶ್ಯ. ಈ ಆಂಗಲ್ನಲ್ಲಿ ಚಿಕ್ಕ ಮಕ್ಕಳಿಗೂ ಅರ್ಥ ಆಗೋ ವಿಚಾರ ಏನು ಅಂದರೆ, ಆಚಾರ್ಯ ಭಾಷ್ಯ ಒಂದೇ ಏನು ಮಾಡಿದ್ದು? ಉಳಿದವ್ರು ಯೋಚನೆ ಮಾಡಿರಲಿಲ್ಲ. ಇವತ್ತು ಹೇಳಿದ್ರು ಕೂಡ ಆಚಾರ್ಯ ಭಾಷೆ ಜನ ಒಪ್ತಾರೆ, ಹೇಳೋ ವ್ಯವಸ್ಥೆನ ಮಾಡಿಲ್ಲ. ಅಲ್ಲಿ ಯಾವುದೋ ಗಲಾಟೆ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಆದ್ದರಿಂದ ಅವ್ರವ್ರ ಗಲಾಟೆ ಅಂತ ಆಗ್ಬಿಡುತ್ತೆ ಕೊನೆಗೆ. ಅದು ವೇದವ್ಯಾಸರ ಬಗ್ಗೆ ಹೈಲೈಟೇ ಆಗುತ್ತೆ, ಆಗಬಾರ್ದಾಗಿ. ಯಾರು ಚಿಕ್ಕ ಮಕ್ಕಳಿಗೆ ಕೂಡ 4 ಸೂತ್ರ ಹೇಳ್ಬಿಟ್ಟು ಅವರು ವೈಷ್ಣವ ಆಗಿಬಿಡ್ತಾರೆ. 4 ಸೂತ್ರ ಚತುಸ್ಸೂತ್ರಿ ಅಂತ ಕರೆದಿರೋದು. ಚತುಸ್ಸೂತ್ರಿ ಒಳಗೆ ಇಡೀ 4 ಬ್ರಹ್ಮಸೂತ್ರ ಅಧ್ಯಾಯ ಬಂದು. ಇದನ್ನು ಹೇಳೋದಕ್ಕೆ ದೊಡ್ಡ ಟೈಮಿಂಗ್ಸ್ ಬೇಕಾ ಇವರಿಗೆ? ಎಷ್ಟೊತ್ತು ಬೇಕಿದ್ರೆ ಹೇಳೋದಕ್ಕೆ ಇವರಿಗೆ? ಒಂದು 4 ಸೂತ್ರ ಹೇಳಿದ್ರೆ ಮುಗಿಸಿ ಫಸ್ಟ್ ಕ್ಲಾಸಾಗಿ ಹೇಳ್ಬಿಡ್ಬೋದು. ತಲೆ ಯಾವಾಗ ಪರ್ಮನೆಂಟಾಗಿ ಕೂತ್ಬಿಡುತ್ತೆ. ಅದು ಒಂದಿಷ್ಟು ಕೊಡ್ತಾನೆ, ಇಟ್ಟು ತೆಗೆದು ಕೊಟ್ಟು ಕೂಡ ಆಗೋದಿಲ್ಲ. ಯಾವ ಕುಡಿದಾಡ್ತಿರ್ತಾನೆ ನಾವು ಸೇಫ್ ಅಂತ ಹೇಳ್ಬಿಟ್ಟು. ಇಮ್ಯುನಿಟಿ, ಇದಕ್ಕೆ ಇಮ್ಯುನಿಟಿ ನಾಸ್ತಿಕಿಗೆ ಬರಬೇಕು ನಮಗೆ. ಏನು ಮಾಡಿದ್ರೆ ನಾಸ್ತಿಕೆ ಬರಬಾರ್ದು ಅಂದರೆ ಇಷ್ಟು ಓದಿಬಿಡ್ಬೇಕು. ಆ ಪದ್ಧತಿ ಬರಲಿಲ್ಲ, ಭಾಳ ಆಶ್ಚರ್ಯ. ಓದಿದರೆ ಮಂಗಳಾಗೋವರಿಗೂ ಓದಬೇಕಾದ್ರೆ, ಇಲ್ಲ ನೀವು ಪಾಠನೇ ಹೇಳೋದಿಲ್ಲ. ಆ ಪದ್ಧತಿ ಬರಬಾರ್ದು. ವಿಷಯ ಹೇಳಬೇಕಷ್ಟೇ. ಮೆಡಿಕಲ್ ಉಪನ್ಯಾಸ ಮಾಡೋಕ್ಕೆ ಪೇಷಂಟ್ ಹೋಗಿ ಕೇಳೋಕ್ಕೆ ಹೋಗಿಲ್ಲ ಅವರು. ಏನು ಬೇಕು ಅವನಿಗೆ? ತಾನು ರೋಗ ವಾಸಿ ಆಗಬೇಕಷ್ಟೆ. ಅವ್ನ ಪ್ರಶ್ನೆ ಸಾಲ್ವ್ ಮಾಡಬೇಕು. ಇವ್ರೇನು ಮಾಡ್ತಾರೆ? ಬ್ರಹ್ಮಸೂತ್ರ ಓದಿದೆಯಾ, ಯಾರಲ್ಲಿ ಓದಿದ್ದಿ, ಅವ್ರಿಗೆ ಏನು ಸಂಬಂಧ, ನಮಗವ್ರಿಗೆ ಆಗೋದಿಲ್ಲ ಗೊತ್ತಾಲ್ಲ ನಿನಗೆ. ಹಾಗಲ್ಲ, ಅರ್ಥ ಇಲ್ಲದ ಮಾತುಗಳು. ನಿನ್ನ ಸಮಸ್ಯೆ ಇಷ್ಟೇ ಅಪ್ಪ, ಅರ್ಥ ಆಯ್ತಾ?
ಅದನ್ನು ಅರ್ಥ ಮಾಡ್ಕೊಂಡು ಜಾಣತಾನ. ಎಲ್ಲ ಔಷಧಿ ಕೊಟ್ಟರೆ ಅವನು ಡಾಕ್ಟರ್ ಅಲ್ಲ, ಭಾರಿ ದಡ್ಡ ಅಂತ ಅರ್ಥ. ಏನು ಕೊಡ್ಬೇಕಾತ? ಇಷ್ಟು ತಂದಿರ್ತಾರೆ, ಹೇಗೂ ತಂದಿರಿ ಕೊಡೋದಿಲ್ಲ, ಹೇಗೂ ತಂದಿದ್ದೀರಿ, ಹೇಗೂ ಬಂದಿದ್ದೀರಿ ಹಾಗೆಲ್ಲ ಕೊಡೋದಿಲ್ಲ. ಏನು ಮಾಡ್ತಾರೆ? ಯಾವ್ದು ಕೊಡಬೇಕೋ, ಎಷ್ಟು ಕೊಡಬೇಕೋ ಅದು ನಿಜವಾದ ಡಾಕ್ಟರ್ ಅಂದ್ರೆ ಹಾಗೆ. ಅದು ಬಿಟ್ಬಿಟ್ಟು ಇವತ್ತು ಆಗಿರೋದು ಏನಿದೆ ಖಂಡಿತೆಲ್ಲ ಹೇಳ್ತಾ ಹೋಗಿಬಿಟ್ರೆ ಎಂದೂ ಕೂಡ ಅದು ಪಾಠ ಪ್ರವಚನ ಅನಿಸೋದೇ ಇಲ್ಲ. ಅದು ವೇಸ್ಟ್ ಆಯ್ತಲ್ಲ, ತಪಸ್ಸಾಗಲೇ ಇಲ್ಲ. ಇವತ್ತು ಇಂಜೆಕ್ಷನ್ ಕೊಡೋ ಕೇಸೇ ಬರಲಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅದರಿಂದ. ರೋಗಿಗಳು ಬಂದರೂ ಇಂಜೆಕ್ಷನ್ ಕೊಡಲಿಲ್ಲ, ಅದು ಭಾಷೆ ಮಾಡಿ ಕಳಿಸ್ತಾ ಅದು ಡಾಕ್ಟರ್ ಅದು ಅಷ್ಟೇ ಹೊರತು ಇಂಜೆಕ್ಷನ್ ಒಂದು ಕೊಟ್ಟಿಲ್ಲ ಹೇಳ್ತಾ ಡಾಕ್ಟ್ರು ಅಂತ ಕೇಳಿದರೆ ತಪ್ಪದು. ದೊಡ್ಡ ಡಾಕ್ಟರ್ ಆಗಿಬಿಡ್ತಾನೆ. ನೆಸಿಟಿ ಇಲ್ಲದೆ ಹೋದಾಗ ಕೊಡಬಾರ್ದು. ಉಳಿದೊಬ್ಬರು ನೆಸಿಟಿ ಇಲ್ಲ ಅದೆಲ್ಲ ಹೇಳಬೇಕಾದ್ರೆ ಅರ್ಥ ಆಯ್ತಾ? ಅವ್ರು ಕೇಳಿದಾಗ ಹೇಳಿ, ಅವ್ರು ಮತ್ತೆ ಬರ್ತಾರೆ ಕೇಳಿಬಿಟ್ಟು ಯಾವುದೋ ಪ್ರಶ್ನೆ ಕೇಳ್ತಾ ಅದಕ್ಕೆ ಇಲ್ಲಿ ಉತ್ತರ ಇದೆ ಅದನ್ನು ಹೇಳಿ. ಆ ಬೇರೆ ರೋಗಕ್ಕೆ ಬಂದಾಗ ಕೊಡಿ, ಅವತ್ತೇ ಎಲ್ಲ ಕೊಟ್ಬಿಡ್ಲಿಕ್ಕೆ ಹೋಗ್ಬಾರ್ದು. ಏನು ಬಿಡಿಸ್ಬೇಕದನ್ನ, ಜ್ಞಾನಂ ಆವೃತ್ತಿ ಬಿಡಿಸ್ಬೇಕಾಗ. ಮಾವೃತ್ತಿ ಅಲ್ಲ, ಆವೃತ್ತಿ ಅಂತ ಆಗುತ್ತೆ ಬಿಡಿಸಿದಾಗ. ಬಂಧ ಮೋಕ್ಷಾಪಿ ಹ್ಯಾಸು ಶ್ರುತಿಷು ಉಕ್ತ ಹರೇಹೇ ಸದಾ. ಹರೇಹೇ ಶ್ರುತಿಷು ಅಂತ ಹೇಳಿದ್ರಿಂದ ಎಲ್ಲ ಶ್ರುತಿಗಳಲ್ಲಿ ಬಹುವಚನ ಬಂದೋಯ್ತು. ಆಮೇಲೆ ಬಹುವಚನ ಮಾಧ್ಯರ್ಥೆ ಸ್ಮೃತ್ಯಾದಿಗಳಲ್ಲೂ ಬಂದೋಯ್ತು. ಮತ್ತು ಸದಾ ಅಂತ ಹೇಳಿದ್ರಿಂದ ಎಲ್ಲೆಲ್ಲೂ ಅದಕ್ಕೆ ವಿರೋಧ ಬಂದೇ ಇಲ್ಲ ಅಂತ ಅರ್ಥ. ಸದಾ ಅಂತ ಹೇಳಿದ್ರಿಂದ ಭೂತ ವೈಭವ ಹಿಂದೆ ಈಗಿನ ಕಾಲಕ್ಕೆ ಹೋಗ್ತಾರೆ, ಹಿಂದೆ ವಿಷ್ಣು ಮಾಡ್ತಿದ್ನಾ? ಎಲ್ಲ ಕಾಲಕ್ಕೂ ವಿಷ್ಣು. ಸದಾ ಅಂಬೋದು ಭೂತ ವೈಭವ ಪ್ರಭುನ ಅರ್ಥ. ಇದಿಷ್ಟು ವಿಷ್ಣು ಸಹಸ್ರನಾಮಕ ಭಾಷ್ಯ. ಯಂ ನಾಮಾನಿ ವಿಶಂತ್ಯದ್ಧ ಯೋ ದೇವಾನಾಮಿತಿ ಹ್ಯಪಿ ಶ್ರುತೇರ್ನಾಮಾನಿ ಸರ್ವ ವಿಷ್ಣೋರೇವ ಯತಸ್ತತಃ. ಅದು ಮತ್ತೊಂದು ಪ್ರಶ್ನೆ ಹುಟ್ಕೊಡು. ಆದರೆ ಒಂದೊಂದೇ ನೆನಪು ಮಾಡ್ಕೊಂಡು ಗಟ್ಟಿ ಮಾಡ್ಕೊಂಡ್ಬಿಡ್ಬೇಕನ್ನ. ಒಂದು ಮೆಟ್ಲು ಹತ್ತಿದ ಮೇಲೆ ಕಾಲು ಮುಂದಕ್ಕೆ ಹೋಗ್ಬೇಕಾಗ, ಇಲ್ಲದ್ರೆ ಮಯಕ್ಕೆ ಹೋಗೋ ಚಾನ್ಸ್ ಇಲ್ಲ. ಮತ್ತೆ ಇನ್ನೊಂದು ಹೆಜ್ಜೆ ಮುಂದಿಡಬೇಕು. ಪದ ಹೆಜ್ಜೆ ಅಂದರೆ ಪದ ಮುಂದಕ್ಕೆ ಹೋಗ್ತಿರ್ಬೇಕು. ಇಲ್ಲೇನಾಯ್ತು ಈಗ? ಆಯ್ತು, ಒಂದು ಸತಿ ಬಂದಾಗ ಜಿಜ್ಞಾಸೆ ಮಾಡಬೇಕು. ಅವನು ಬ್ರಹ್ಮ ಸೃಷ್ಟಿ ಎಲ್ಲವನ್ನು ಮಾಡ್ತಾನೆ, ಎಲ್ಲರಿಗೂ ಮಾಡ್ತಾನೆ, ಎಲ್ಲ ಕಾಲಕ್ಕೂ ಮಾಡ್ತಾನೆ, ಗೊತ್ತಾಯಿತು. ಆದರೆ ಇದು ಶ್ರುತಿ ಪ್ರಮಾಣ ಅಂದ್ರಿ, ಶ್ರುತಿಷು ಅಂತ ಹೇಳಿದರೆ ಆಗಿಲ್ವಲ್ಲ. ಕೆಲವು ಶ್ರುತಿಗಳಲ್ಲಿ ಹಾಗಿಲ್ಲ. ಏನಂತ ಹೇಳ್ತಾರೆ? ಸದೈವ ಸೌಮ್ಯ ಇದಮಗ್ರ ಆಸಿ. ನೀವು ಏಕೋ ನಾರಾಯಣ ಇನ್ನೊಂದು ಅದು ಒತ್ತೇನೆ ಇನ್ನೊಂದು ಶ್ರುತಿ ಅಲ್ಲ, ಅದು ಪ್ರಮಾಣ ತಾನೇ. ಪ್ರಮಾಣ ಅಲ್ಲ ಅಂತ ಹೇಳಾಗಿಲ್ಲ, ಅದು ಪ್ರಮಾಣನೇ. ಇದರಷ್ಟೇ ಪ್ರಮಾಣ. ಮತ್ತೆ ಅತತ್ವವೇದಕ್ಕಂತಲೇ ಹೇಳಾಗಿಲ್ಲ. ಅದಕ್ಕೇನು ಮಾಡ್ತೀರಿ? ನಾವೇ ಕೊಡ್ತೀವಿ. ಏಕೋ ರುದ್ರೋ ಅದ್ವಿತೀಯಾಯ ತಸ್ಥೆ. ರುದ್ರದೇವರೇ ಇದ್ದರು, ಬೇರೆ ಇರಲಿಲ್ಲ ಅಂತ ವಾಕ್ಯ ಇದೆ. ನಿಮ್ಮ ವಾಕ್ಯ ಹೋಯ್ತಲ್ಲ. ಇನ್ನೊಂದು ಹಿರಣ್ಯ ಗರ್ಭ ಸಮವರ್ತತಾಗ್ರೆ ವಾಸುದೇವ ಇದಮಗ್ರೆ ಆಸೀತ್ ಹೇಳಿದೆ. ಹಿರಣ್ಯ ಗರ್ಭ ಅಂತ ಪದ ಬಂದಿದೆ ಇಲ್ಲಿಗ. ಹಿರಣ್ಯ ಗರ್ಭ ಯಾರು ತಿಳ್ಬಿಟ್ಟು ಹಿಸ್ಟರಿ ತೋರಿಸ್ಬೇಕಾ? ಯಾರು ಹಿರಣ್ಯ ಗರ್ಭ ಅಂದರೆ? ರುದ್ರ ಅಂದರೆ ಯಾರು? ನೋಡಿ, ಇಂಥದನ್ನೆಲ್ಲ ಯಾರು ಇದೆಲ್ಲ ಉಳ್ಕೊಂಡ್ಬಿಡೋದ್ರಿಂದ ಗುಡಿಗೆ ಅಲ್ಲೆಲ್ಲ ಹೋಗ್ತಾನೆ ಇರ್ತಾರೆ. ಹೇಳ್ಬೇಕು ಇಲ್ಲಿ ಹಿರಣ್ಯ ಗರ್ಭ ಅಷ್ಟ ಹೌದು, ಒಳ್ಳೆ ಪ್ರಶ್ನೆ ಕೇಳಿತ್ತಿ, ಕರೆಕ್ಟ್. ಅವನ ಒಳ್ಳೆ ಸಮಸ್ಯೆ ಇದೆ, ಒಪ್ಪಲೇಬೇಕು ನಾವು. ಅದಕ್ಕೆ ಹೇಳ್ತಾರೆ ಹಿರಣ್ಯ ಗರ್ಭ ಇದೆ, ರುದ್ರ ಇದೆ. ಆದರೆ ಹಿರಣ್ಯ ಗರ್ಭ ಅಂದರೆ ವಿಷ್ಣು ಅಂತಾನೆ ಅರ್ಥ, ರುದ್ರ ಅಂದರೂ ವಿಷ್ಣು ಅಂತಾನೆ ಅರ್ಥ. ಅದೆಲ್ಲಿ ಬಂದಿದೆ ಅಂದರೆ ನಾಮಾನಿ ಸರ್ವಾಣಿ ಯಂ ನಾಮಾನಿ ವಿಶಂತ್ಯರ್ಥ. ಪ್ರತಿಯೊಂದು ಹೆಸರು ಕೂಡ ಹೆಸರು ಅಂದ್ರೆ ಆಯಿತು ಅಲ್ಲ, ಅಕ್ಷರ ಅಂದರೂ ಸಾಕು, ಹೋಗಿ ಸೌಂಡ್ ಅಂದರೂ ಸಾಕು. ಎನಿ ಸೌಂಡ್ ಗೊತ್ತಾಯ್ತಾ? ವರ್ಬಲ್ ಆರ್ ಲಿಟ್ರಲ್ ಏನೇ ಆಗಿದ್ರು ಏನದು ವಿಷ್ಣು ಪರನೇ. ಇದ್ದ ಮೇಲೆ ನೀವು ಸಮಸ್ಯೆ ಹಿರಣ್ಯ ಗರ್ಭ ಕೊಟ್ಟು ಯಾರೀಗ ವಿಷ್ಣುವೇ. ರುದ್ರ ಅಂದರೆ ಯಾರು? ವಿಷ್ಣುವೇ. ಆಗ ಮತ್ತೊಂದು ಪ್ರಶ್ನೆ ಬಂತು, ಹಾಗಿದ್ದರೆ ನಾವು ಇನ್ನೊಂದು ರೀತಿ ನಾವು ಮಾಡ್ತೀವಿ ಅಂತ ಬುದ್ಧಿವಂತ ಅವನೇನು ಹೇಳ್ತಾನೆ? ಹಾಗಿದ್ದು ಇಲ್ಲ, ರುದ್ರನೇ ಫೈನಲ್ಲು, ಹಿರಣ್ಯ ಗರ್ಭನೇ ಫೈನಲ್ಲು ಅಂತ ಅವರು ರಾಜಸ, ಇವನು ತಾಮಸ. ಅವನು ಹೇಳ್ತಾನೆ ಹಾಗಿದ್ದರೆ ಏಕೋ ನಾರಾಯಣ, ಅದಕ್ಕೆ ರುದ್ರ ಅಂತ ಅರ್ಥ ಮಾಡ್ತೀವಿ ನಾವು. ನೀವು ಏಕೋ ರುದ್ರ ಅದಕ್ಕೆ ಏನು ಅರ್ಥ ಮಾಡಿದಿರಿ? ವಿಷ್ಣು ಪರ. ನಾವು ಏನು ನಾರಾಯಣ ಪರ ಅಂತ ಮಾಡ್ತೇವೆ. ಅವಾಗೇನಾಯ್ತು? ಈಗ ನಮ್ಮ ಹತ್ರ ನಿಮ್ಮಷ್ಟೇ ಸ್ಟ್ರಾಂಗ್ ಆಗಲಿಲ್ಲ. ಈಗ ಅಂದ ಮೇಲೆ ನೀವೇನು ಹೇಳ್ತೀರಿ? ಈಗ ನಾರಾಯಣ ಅಂತ ಹೇಳೋದಕ್ಕೆ ಹೋಗಬಾರ್ದು. ನಿಮ್ಮಷ್ಟೇ ನೀವಿರಿ, ನಮ್ಮಷ್ಟೇ ನಾವಿರ್ತೀವಿ ಅಷ್ಟೇ ಹೊರತು ನಮ್ಮ ತಟ್ಟೆಗೆ ಬರ್ಬೇಕು, ನಿಮ್ಮ ತಟ್ಟೆ ನಾವು ಬರೋದಿಲ್ಲ ಅಂತ ಯಾಕೆ ಹೇಳಬಾರ್ದು ಅಂತ ಹೇಳ್ತಾರೆ. ಇವೆಲ್ಲ ಒಳ್ಳೆಯ ಪ್ರಶ್ನೆಗಳು. ಅದು ಬಿಡಿಸಿರೋದು ಸ್ವಾರಸ್ಯ. ಆ ರೀತಿಯ ಹೇಳೋ ರೀತಿ, ಆ ಒಂದು ಕೋಟ್ಲಿ ಅನ್ಯಾಂಬಿಗಿಯಸ್ ಕೊಟೇಶನ್ಸ್ಗಳು, ವೆರಿ ಸಿಂಪಲ್ ವರ್ಡ್ಸು ಅಲ್ಲಿ ಹೇಳ್ತಾರೆ. ಹಾಗೆ ಹೇಳೋದಕ್ಕೆ ಬರೋದಿಲ್ಲ. ಎರಡು ವಾಕ್ಯನೂ ಫುಲ್ ಇಟ್ಕೊ ಅಂತ ಹೇಳಿದರು. ಫಸ್ಟ್ ಫುಲ್ ಇಟ್ಕೊಂಡು ಎದುರಿಗೆ ಎರಡು ವಾಕ್ಯನ ನಾವು ಇಲ್ಲೇ ಕೂತು ನಮ್ಮ ವಾಕ್ಯನೂ ಫುಲ್, ನಿಮ್ಮ ವಾಕ್ಯನೂ ಫುಲ್ ಇಡು.
ಉತ್ತರ ಸಿಕ್ಬಿಡುತ್ತೆ ಅಂತ ಹೇಳಿ. ಏನು ಉತ್ತರ ಸಿಕ್ತೆ ಅಲ್ಲಿ? ಏಕೋ ನಾರಾಯಣ ಆಸೀತ್ ಏಕೋ ರುದ್ರೋ ಅಂತ ಇಷ್ಟೇ ಇಲ್ಲ. ಏಕೋ ರುದ್ರೋ ನದ್ವಿತೀಯಾಯಿತ ಅಷ್ಟೇ ಇರೋದು, ಮುಂದೇನೂ ಇಲ್ಲ. ಆದರೆ ಅಲ್ಲಿ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನಚ ಶಂಕರ ಅಂದರೆ ಹಿರಣ್ಯಗರ್ಭ ಹೋಯ್ತನಿಗೆ, ಶಂಕರ ಹೋಯ್ತನಿಗೆ. ಇದಕ್ಕೇನು ಮಾಡ್ತೀನಿ ನೀನೀಗ? ಅದು ಬಿಟ್ಟು ಹೇಳ್ತಾರೋ ಅರ್ಥ ಆಯ್ತು ನಿಮಗೆ? ಅದು ಮುಚ್ಚಿಟ್ಟು ಹೇಳೋಕೆ ಹೋಗ್ತಾರೆ. ಇಲ್ಲ, ಬರೀ ರುದ್ರ ಸಮಸ್ಯೆನೇ ಅಲ್ಲ. ಅಕಸ್ಮಾತ್ ಹೀಗಿದ್ದಿದ್ರೆ ಏನಾಗ್ತಿತ್ತು? ಅಕಸ್ಮಾತ್ ಏಕೋ ರುದ್ರೋ ಆಸ್ತಿ ನ ನಾರಾಯಣ ಅಂತ ಏನು ಮಾಡಬೇಕಾಗಿತ್ತ? ಅವಾಗ ಏನಾಗ್ತಿತ್ತು? ಏನು ಶ್ರುತಿನೇ ಅಪ್ರಮಾಣ ಆಗ್ತಿತ್ತು. ಯಾತಕ್ಕೆ? ಕಾಂಟ್ರಾಡಿಕ್ಟ್ ಮಾಡ್ಕೋತಾ ಇದೆ. ಒಂದೊಂದು ಸತಿ ಒಬ್ಬರು ಹೇಳ್ತಾ ಇದೆ, ಇಲ್ಲ ಶ್ರುತಿ ಕಾಂಟ್ರಾಡಿಕ್ಟ್ ಮಾಡಿಕೊಡುತ್ತೆ ಅಂತ ಹೇಳಿ, ಅಥವಾ ಶ್ರುತಿ ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ, ಶ್ರುತಿ ಕರೆಕ್ಟಾಗಿದೆ. ಈ ಮಾತು ಸರಿಯಾಗಿ ಯೋಚನೆ ಮಾಡಿದರೆ ಯಾವಾಗೊಂದು ಇದನ್ನೆಲ್ಲ ಬಿಡಿಸೋದು ರೀತಿ ಇದೆಯಲ್ಲ, ಅದು ನಿಜವಾದ ಅರ್ಥ. ಅಲ್ಲಿ ಬುದ್ಧಿ ಉಪಯೋಗಿಸ್ಬೇಕು. ಎಲ್ಲೆಲ್ಲೋ ಉಪಯೋಗಿಸಿ ಕಾಲ ಕಳೆದು ಬಿಡ್ತಾರೆ, ಪಜಿತ ಆಗ್ತಾರೆ. ಕೊನೆಗೆ ಬುದ್ಧಿ ಮುಂದಕ್ಕೆ ಹೋಗೋದೇ ಇಲ್ಲ, ಅಲ್ಲಿಗೆ ಉಳ್ಕೊಂಡು ಕಾರು ಬರ್ರೋದು ಶಬ್ದ ಮುಂದೆ ಹೋಗ್ತಾರೇ ಇಲ್ಲ. ಅದು ಕೆಲವು ನಾವು ಊರಲ್ಲಿದ್ದಾಗ ಹೈಸ್ಕೂಲ್ ಓದ್ಬೇಕಾದ್ರೆ ಪಟ್ಟ ಮೇಲೆ ಒಂದು ಮನೆ ಇತ್ತು. ಅದು ಲಾರಿ ಓಡೋರು ಮನೆ. ಅದು ಯಾವ ಕಾಲದಲ್ಲಿ ಲಾರಿನೋ ಏನೋ, ರಾತ್ರಿ 10ರಿಂದ ಬೆಳಿಗ್ಗೆ 6 ಗಂಟೆವರೆಗೂ ರಿಪೇರಿ. ಅದು ಬರ್ರೋದು ಶಬ್ದ. ಬೇಸಿಗೆಯಲ್ಲಿ ಹೊರಗೆ ಬಲ್ಗೋದು ಕಟ್ಟೆ ಮೇಲೆ, ನಿದ್ದೆ ಬೆಳಗ್ಗೆ ಸಾಧ್ಯನೇ ಇಲ್ಲ. ಅದಕ್ಕೆ ದುರ್ವಾಸನೆ ಬೇರೆ ಕಟ್ಟೋದು. ಏನು ಲಾರಿಯಲ್ಲೂ ಬೆಳಿಗ್ಗೆ ತಪ್ಪ ಫುಲ್ ಸ್ಟಾಪ್ ಹೋಗೋದೇ ಇಲ್ಲ. ಆಯ್ತು ಆ ಪಾಪ ಅಂತ ಹೆಸರು ಪಾಪ ಇದ್ದ, ಹೇಳಬಾರ್ದು, ಪೊಪ್ಪಟ್ಟು ಲಾರಿ ಅಂತಾನೆ ಹೆಸರು. ಅದು ಹೋಗೋದಿಲ್ಲ ಅಂತ ಅರ್ಥ ಯಾವಾಗ ಕೂಡ. ಆ ಥರ ಆಗುತ್ತೆ. ಇದು ತರ್ಕದಾಗಿರೋ ನಾವು ಮುಂದಕ್ಕೆ ಹೋಗಿ ಎಲ್ಲಿ ಹೋದ್ರೆ ಅದರಲ್ಲೇ ಇರ್ತಾರೋ, ಮುಂದಕ್ಕೆ ಹೋಗೋದೇ ಇಲ್ಲ. ಅದು ಎಲ್ಲಿ ಬಂದೇ ಹೇಳಿ ಕಳಿಸಿ, ಅದೇ ಕೆಲಸ ಬರೋಂತ ಅನ್ಬೇಕು, ಹೋಗ್ಬೇಕಾದ್ರೆ ಅನ್ಬೇಕದು. ಹೋಗ್ಬೇಕಾದ್ರೆ ನಿಂತೋಗ್ಬಿಟ್ರೆ ತುಂಬ ಜನ ಆಗಿರೋ. ಅದಕ್ಕೆ ಶಬ್ದ ಪ್ರಧಾನ ಆಯಿತು, ವೇಸ್ಟ್ ಮೀನಿಂಗ್ಲೆಸ್ ಶಬ್ದ. ಕೊನೆಗೆ ಏನಾಯಿತು? ಕೆಲಸತ್ತೆ ಶಬ್ದ ಆದ ತಕ್ಷಣ ಬಸ್ ಹೋಗೋದು ಅನ್ಕೊಬಿಡ್ತೀವಿ ನಾವು. ಇಂಥ ಬಸ್ ನೋಡಿದಾಗ ಕೂತಿರಿ ಹೋಗೋದಿಲ್ಲ, ಕೂತಿರಿ ಅಂತ. ಬರೀ ಶಬ್ದ ಮಾಡೋದು ಅಷ್ಟೇ ಹೊರತು ಮೂಮೆಂಟ್ ಇಲ್ಲ. ಅದಕ್ಕೆ ಶಬ್ದ ಮಾತ್ರ ಪ್ರಾಮಾಣ್ಯ ಆದರೆ ಏನು ಪ್ರಯೋಜನ ಇಲ್ಲ, ಅದು ಅರ್ಥ ಪ್ರಾಮಾಣ್ಯ ಬರಬೇಕಂತ. ಶಬ್ದ ಪ್ರಾಮಾಣ್ಯದ ಮೀನಿಂಗೇ ಅದು. ಅಥವಾ ನೋಡಿ, ಇಷ್ಟು ದಿವಸ ಬರ್ತಿಲ್ಲ ಅದು. ಎಷ್ಟು 70 ವರ್ಷ ಆಗಿತ್ತು ನೋಡೋದು ಲಾರಿ ಅಂತ ಅಷ್ಟು ಜ್ಞಾಪಕ ಆಗ್ತದೆ. ರಾತ್ರಿ ಎಲ್ಲ ಪ್ರತಿ ದಿವಸ ಎಲ್ಲೆದ್ದು ಮುದ್ದೋಗಿಲ್ಲ. ಪರಮಾಶ್ಚರ್ಯ ಅದು. ಇಲ್ಲಿ ಕಾಲಕ್ಕೆ ಅದೇ ಭಾರಿ ಸೂಪರ್. ಊರಿಗೆಲ್ಲ ಎಲ್ಲೋ ಒಂದು ಬಸ್, ಊರಿಗೆ ಒಂದು ಬಸ್ ಇದ್ದರೆ ಪುಣ್ಯ, ಊರಿಗೆ ಒಂದು ಕಾರಿಟ್ಟೋರಿಗೆ ಭಾರಿ ಮರ್ಯಾದೆ. ಮತ್ತು ಊರಿಗೊಂದು 8-10 ಸೈಕಲ್ಗಳಷ್ಟೇ ಆ ಕಾಲ. ಇವತ್ತು ಯಾರು ಕಣ್ಣೆತ್ತು ಕೂಡ ನೋಡಲ್ಲ. ಏನ ಇಲ್ಲಿ ಹೇಳಿದ್ದಾರೆ, ಯಾರೋ ಅವರು 3rd ಕ್ಲಾಸ್ ಪಾಸ್ ಆಗಿದ್ದಾರೆ SLCದ. ವಾರಗಟ್ಟೆ ಮೆರವಣಿಗೆ ವಾರಗಟ್ಟೆ. ಯಾಕಂದ್ರೆ ಊರಲ್ಲಿ ಎದ್ದು ಫಸ್ಟ್ ಪಾಸ್ ಆಗೋದೇ ಇದ್ದಿಲ್ಲ ಅಂತ ಪಾಪ. ಅವರು ಹೀರೋ ಆಗ ಈ ಫಟ್ಟಾಗಿ ಬಂದು ತಲೆ ಎತ್ತು ನೋಡೋದಲ್ಲ ಯಾರು ಕೂಡ. ಏನ ಅದೇ ಹೇಳ್ತಿರೋದು, ಮಾಡಿ ತೋರಿಸ್ಬಿಟ್ಟಿದ್ದಾರೆ. ವಿಷ್ಣು ಸಹಸ್ರ, ರುದ್ರ ಸಹಸ್ರನಾಮ ಅಲ್ಲ ಅದು. ವಿಷ್ಣು ಸಹಸ್ರ ಅವ್ರು ಏನಂತ ಬಂದಿದೆ? ಬಂದೇ ಬಿಟ್ಟಿದೆ, ಬೆಜೀತಿ ಆಯ್ತು ಅವ್ರಿಗೆ. ಅದು ಆಚಾರ ಅಂತಂದು ತೊಗೊಳ್ಳಿಲ್ಲ. ಯಾಕೆಂದರೆ ಅದನ್ನೆಲ್ಲ ಗೊತ್ತಿರೋದಾಯ್ತು. ಹೊಸ ಕೊಟ್ಬಿಡ, ಅದು ನೀವು ಗೊತ್ತಿದ್ದು ಓದ್ಕೊಂಬಿಡಿ. ಅದನ್ನು ಹೊಸ ಕೊಡ್ತೇವೆ ಅಂತ ಕೊಡ್ತಾರೆ. ಅದು ಅದನ್ನು ಬಿಟ್ಟಿಲ್ಲ, ಅಂದ್ರೆ ಬೇರೆ ಕಡೆ ಅದು ಕೊಡ್ತಾರೆ. ಅದನ್ನೇ ಕೊಡೋರು ಎವ್ರಿ ಟೈಮ್ ಹೊಸ ಆರ್ಗ್ಯುಮೆಂಟ್ ಕೊಡ್ತಾರೆ, ಹೊಸ ಪ್ರಮಾಣ ಕೊಡ್ತಾರೆ. ಆಗ ಪ್ರಮಾಣ ರಿಚ್ನೆಸ್ ಗೊತ್ತಾಗತ್ತೆ. ಹಾಂ, ಯಾರು ಯಾರು ಅದು ಹೇಳಿದ್ದ, ಅದು ಬೇರೆ. ಅದಕ್ಕೆ ಹೇಳ್ತಿರೋದು ಹೊಂದಾಣಿಕೆ ಇಲ್ಲ ಅಂತ. ಅದಕ್ಕೆ ಹೇಳಿ. ಮತ್ತೇನು ಬಂದಾಗಾಯ್ತು? ಈಗ ಎಲ್ಲ ಹೆಸರುಗಳು ದೇವರೇ. ನಮ್ಮಲ್ಲೇ ಸೋಡಿ ಉದಾಹರಣೆಗೆ ನಿಮ್ಮ ಹೆಸರೇನು ಅಂತ ಹೇಳ್ತಾರೆ. ಅದು ಯಾರ ಹೆಸರು? ನಮ್ಮ ತಾತನ ಹೆಸರು ಅಂತ ಹೇಳ್ತಿದ್ರು. ಅವ್ರ ತಾತನ ಹೆಸರು. ಹೋಗ್ತಾ ಯಾರು ತಾತ ಬರ್ತಾರೆ? ಈಗ ಅವ್ರು ನಮ್ಮಪ್ಪನ ಹೆಸರು ಅಂತ ಅವ್ರು ಹೇಳ್ತಾರೆ. ಮಹಾಭಾರತ ಹೇಳುತ್ತೆ ಮಾತನ್ನು. ಬ್ರಹ್ಮದೇವರು ಸೃಷ್ಟಿ ಮಾಡಿದರು, ಏನು ಹೆಸರು ಯೋಚನೆ ಮಾಡಿದರು? ತಮ್ಮ ಅಪ್ಪನ ಹೆಸರೇ ಇಟ್ಬಿಟ್ರು ಒಬ್ಬರಿಗೆ. ಗೊತ್ತಾಗತ್ತಾ? ಎಲ್ಲ ಅದೇ ಮೋಕ್ಷದಲ್ಲೂ ಹೇಳ್ತಾರೆ. ಸೃಷ್ಟಿ ಆತ ಹೆಸರಿಡೋ ಪ್ರಶ್ನೆ ಬಂತಲ್ಲ, ಯಾರು ಹೆಸರಿಡ್ಬೇಕು? ಅದಕ್ಕೆ ನಮ್ಮನ್ನು ಪದ್ಧತಿ ಬಂದುಬಿಡ್ತಾ. ಆಮೇಲೆ ಬ್ರಹ್ಮದೇವರು ಅವರ ಹೆಸರಿರ್ತಾರಲ್ಲ, ಇವರು ಅದು ಶುರು ಮಾಡಿ ಪ್ರಾಕ್ಟೀಸ್ ಮಾಡಿಬಿಟ್ರೆ. ಹಾಗೆ ಈ ಜನಕ್ಕೆ ಅದು ಗೊತ್ತಿಲ್ಲ. ಯಾರು ಪೇರ್ ಹೆಸರು, ಸಿನಿಮಾ ಆ್ಯಕ್ಟರ್ ಹೆಸರು ಹೇಳ್ಬಿಡ್ತಾರೆ. ಅಲ್ಲ, ದೇವ್ರ ಹೆಸರಾಗಬೇಕು. ಕೊನೆಗೆ ಎಲ್ಲಿ ಎಂಡ್ ಆಗ್ಬೇಕದು? ಅಥೋ ಮುಖ್ಯತೋ ಅಥೋ ಶ್ರುತೇರ್ ನಾಮಾನಿ ಸರ್ವಾಣಿ ವಿಷ್ಣೋರೇವ ಯತಸ್ತತ್. ಇಷ್ಟು ಹೇಳಿದ ಮೇಲೆ ಇನ್ನು ಯಾವ್ದಾರು ಹೊಸ ಪದ ತಂದರೆ ಇಷ್ಟೇ ಉತ್ತರ ಕೊಟ್ಟಾಯ್ತಲ್ಲ ನಿಮಗೀಗ. ಸಮಸ್ಯೆ ಬರಲೇ ಇಲ್ಲ. ಅದನ್ನು ಗಟ್ಟಿ ಮಾಡ್ಕೊಬಿಟ್ರೆ ಮತ್ತೆಲ್ಲೂ ಹೊಸ ವಿಷಯ ಬರೋದಿಲ್ಲ. ಬೋಧೋಯ್ತು. ಅದು ಒಂದು ಸ್ವರ ಅಲ್ಲಿ ಸಾಲ್ವ್. ಆ ಜ್ಞಾನ ಏನು ಬಂತಲ್ಲ, ಅದು ಯಾವ ಕಾಲಕ್ಕೂ ಹೋಗೋದಿಲ್ಲ. ತಿಳಿತಿಲ್ಲ? ಅದು ಭಕ್ತಿ ತುಂಬ ಜಾಸ್ತಿ ಮಾಡಿಬಿಡುತ್ತೆ. ಅರ್ಥ ಆಯ್ತಾ?
ಆದ್ದರಿಂದ ಯಾವ ದೇವರ ಹೆಸರು ಹೇಗೋ ಯಾವ ಆಕೃತಿ ಹೆಸರು ದೇವರಿಗೆ. ಅಂತರ್ಯಾಮಿ ಯಾರಾಗಿರ್ತಾರಲ್ಲಿ? ಪರಮಾತ್ಮನೇ ಆಗಿರ್ತಾನೆ. ಇದೆಲ್ಲ ವಿಷಯ ನಮಗೆ ಅರ್ಥ ಆಗತ್ತೆ. ಆ ರೀತಿ ಮಕ್ಕಳನ್ನ ತಯಾರು ಮಾಡಿ, ಇದಕ್ಕೆ ತುಂಬ ವರ್ಷಗಳೂ ಬೇಕಿಲ್ಲ, ತುಂಬ ದಿವಸಗಳೂ ಬೇಕಿಲ್ಲ. ಆರಾಮ ಹೇಳಿಬಿಟ್ಟು ಇಷ್ಟಿಗೆ ಓದ್ಕೊಂಡ್ಬಿಡಪ್ಪ. ಸಂಸ್ಕೃತ ಅಂತೂ ಭಾರಿ ಸಿಂಪ್ಲೆಸ್ಟ್ ಸಂಸ್ಕೃತ, ಏನೂ ಕಷ್ಟಪಡಬೇಕಾಗಿಲ್ಲ. ಇಷ್ಟು ಸಿಂಪಲ್ ಸಂಸ್ಕೃತ ಯಾರ್ಯಾರೂ ಬರೆಯೋದಿಲ್ಲ. ಅದನ್ನು ಬರೆದಿದ್ದಾರೆ, ಅದು ಮೋಸ್ಟ್ ಕಾಂಪ್ಲಿಕೇಟೆಡ್ ಮಾಡಿ ಹಾಕಿಬಿಟ್ರೆ ಎಷ್ಟು ಅನ್ಯಾಯ ಆಗುತ್ತೆ. ಅಥವಾ ನಮಗೆ ರಿಚ್ನೆಸ್ ತೋರಿಸೋದು ಬೇರೆ. ನೀವು ಡ್ರಾಫ್ಟ್ ಕ್ಯಾನ್ಸಲ್ ಮಾಡಿ ಕ್ಯಾಶ್ ಮಾಡಿಸ್ಬಿಡಿ, ಇಷ್ಟು ದುಡ್ಡು ತೋರಿಸಿ ಖುಷಿ ಆಗ್ತದೆ. ಗೊತ್ತಾಯ್ತಿಲ್ಲ? ಡ್ರಾಫ್ಟ್ ಹಾಗೆ ಇಟ್ಕೊಂಡು ಯಾವ್ಯಾವ ಚಿರಟೆ ತೋರಿಸ್ತಾ ಕೂತಿದ್ದಾರೆ ಹೊರತು ಅದನ್ನು ಓಪನ್ನೇ ಮಾಡ್ತಾ ಇಲ್ಲ ಅವರು. ಅರ್ಥ ಆಯ್ತಾ? 10 ಲಕ್ಷ ರೂಪಾಯಿ ಡ್ರಾಫ್ಟ್ ಕೊಟ್ಟರೆ ಒಂದು 100 ಕಾಯಿನ್ ಕೊಟ್ಟು ತೊಗೊಂಡು ಒಂದು ಕೊಟ್ಟು ಖುಷಿ ತಲೆ ಮೇಲೆ ಹಾಕೊಂಡು ಏನು ಮಾಡ್ಬೇಕು? ಅದಕ್ಕೆ ಅದರಲ್ಲಿ ಕೊಡಬೇಕು ನೀನು. ಅಲ್ಲಿ ಏನು ಬರ್ತಿದ್ದಾರೆ ಅದನ್ನು ಕೊಡು ಅಂತ ಕೇಳ್ತಾರೆ ಹೊರತು ಇದ್ರ ಕಡಿಮೆನ ಅಂತ ಕೇಳ್ತಾರೆ. 1000 ಕೊಟ್ಟಿರಿ ಸಾಲದ ನಿನಗೆ ಅಂತ ಕೇಳಿದರೆ ಅದಲ್ಲ, ಅಲ್ಲ ಅದ್ರ ಲಕ್ಷನೇ ಕೊಡಬೇಕು. ಅದು ಚೆಕ್ಕಿಗೆ ಕೊಡೋ ನ್ಯಾಯ, ಡಿ ಕೊಡೋ ನ್ಯಾಯ, ಶಾಸ್ತ್ರ ಕೊಡೋ ನ್ಯಾಯ ಅದಾಗಬೇಕೇ ಹೊರತು ಏನೇನೋ ತೋರಿಸ್ಬಿಟ್ರೆ ಅನ್ಯಾಯ ಆಗಲಿ ಅದಕ್ಕೀಗ. ಹಾಗಾಯ್ತು. ತುಂಬ ಅರ್ಥ ಕೊಡ್ತಾವೆ ವಿಷ್ಣು ಸಹಸ್ರನಾಮಕ್ಕೆ. ಒಂದು ಅರ್ಥನೆಲ್ಲ ಎಷ್ಟು ಸಿಟ್ಟು ಬರುತ್ತೆ? ಒಂದು ಅರ್ಥನೂ ಇಲ್ಲ. ಹಿಂದೆ ಮೋಸ ಮಾಡಿ ಸೈನ್ ಮಾಡಿಸ್ಕೊಂಡಿದ್ದು ಹಾಗೆ ತುಂಬ ಜನಗಳೆಲ್ಲ. ಅಲ್ಲಿ 1000 ರೂಪಾಯಲ್ಲಿ 1 ರೂಪಾಯಿ ಕೊಟ್ಟಿದ್ದೀನಿ ಬರ್ಕೊಂಬಿಡೋದು. ಅವ್ನು ಓದಕ್ಕೆ ಬರೋದಿಲ್ಲ ಅವರಿಗೆ. ಆಮೇಲೆ ನೋಡಿ ನೀವೇ ಸೈನ್ ಮಾಡಿದ್ದೀವಿ ನೋಡೋದು ತೋರಿಸ್ಬಿಡೋದು. ಜನಗಳಿಗೆ ವಿಶ್ವಾಸ ಹೊರಟೋಯ್ತು ಕಡೆಗೆ. ಇಂಥ ಮೋಸ ನಿರಂತರ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಓದು ಬರೋದಿಲ್ಲ ಅಂದರೆ ಆ್ಯಕ್ಚುಲಿ ಏನು ಮಾಡಬೇಕು ಗೊತ್ತಾ? ನಾವು ಅವ್ರ ಬಗ್ಗೆ ಭಾಳ ಕೇರ್ ತೊಗೋಬೇಕು ನಾವು. ಯಾಕೆಂದ್ರೆ ಅಕಸ್ಮಾತ್ ನಾವು ತಪ್ಪಡೆ ಅವ್ನಿಗೆ ಅಫೆಕ್ಟ್ ಆಗುತ್ತೆ. ಅದಕ್ಕೆ ಇವ್ರು ಎಣಿಸ್ಕೊಡ್ತಾರೆ, 2 ಸತಿ ಎಣಿಸ್ಕೊಡ್ತಾರೆ. ಯಾಕಂದ್ರೆ ಅವ್ನ ಪಾಪನ ಗೊತ್ತಿಲ್ಲದ ಒದ್ದಾಡ್ಬಿಡ್ತಾನೆ ಆಮೇಲೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮತ್ತೆ ನೋಡು ಇಷ್ಟಿದೆ, ಯಾರು ಕೇಳಿದ್ರೆ ಕೇಳು ಅಂತ ಹೇಳಿ ಕಳಿಸ್ತಾರೆ. ಹಿಂದೆ ಆ ಥರ ಇರ್ತಿತ್ತು. ಯಾರೋ ತಿಳಿದವ್ರು ಬಂದರೆ ಅವ್ರು ಹೇಳ್ತಾರೆ ಕೊಟ್ಬಿಡ್ಬೋದು. ತಿಳಿದವ್ರ ಬಗ್ಗೆ ಕನ್ಸರ್ನ್ ಇರ್ತಿತ್ತು. ಅವ್ರು ಚಿಕ್ಕ ಮಕ್ಕಳಿಗೆ ಬಿಸಿ ರೋಡ್ ಮುದ್ರೆ ಹಾಕ್ತಾರಲ್ಲ ಹಾಗೆ ತಮ್ಮ ಕೈ ಹಾಕೊಂಡು ನೋಡ್ತಾರೆ. ಅದಕ್ಕೆಂದರೆ ಪಾಪ ಅದಕ್ಕೆ ಗೊತ್ತಕೊಂಡು ಆಗುತ್ತೆ. ದೊಡ್ಡವ್ರಿಗೆ ಹಾಗೆ ಆಗ್ತದೆ. ಅದು ಚಿಕ್ಕವರು ಭಾಳ ಕೇರ್. ಚಿಕ್ಕವರು ಮೋಸ ಮಾಡೋಕ್ಕೆ ಶುರು ಮಾಡ್ಬಿಟ್ಟು, ಚಿಕ್ಕವರು ಅಂದರೆ ಗೊತ್ತಾಗದವರು ಅವ್ರು ಮೋಸ ಮಾಡ್ಬೋದು. ಅದು ವೆರಿ ರಾಂಗ್ ಟ್ರೆಂಡ್, ವೆರಿ ಬ್ಯಾಡ್ ಟ್ರೆಂಡ್. ಅವ್ರ ಬಗ್ಗೆ ಭಾಳ ಕೇರ್ಫುಲ್. ಇವತ್ತು ಚಿಕ್ಕ ಮೋಸ ಆಗ್ತಿರೋ ಉಪನ್ಯಾಸಗಳು ಕೇಳೋರು ಯಾರು ನಿಮಗೆ? ಪಾಪ ಬಿಗಿನರ್ಸ್ ಕೇಳ್ತಾರೆ. ಅವರು ತಲೆ ಕಳಿಸ್ಬಿಟ್ರೆ ಅಲ್ಲೇನು ಯಾರೇ ಆವತ್ತೆ ನೋಡಿ ಈ ಪ್ರಶ್ನೆ ಇನ್ನೂ ಯಾರು ಪ್ರಶ್ನೆ ಕೇಳಬೇಡಿ. ಯಾಕಂದ್ರೆ ಅವನಿಗೆ ಅದಿಲ್ಲ. ಪಾಪ ಕೇಳಕ್ಕೆ ಬಂದಿದ್ದಾರೆ, ನೀವು ಮಧ್ಯ ಬಾಯಕ್ಕೆ ಉತ್ತರ ಕೊಡಬೇಡಿ ಅಂತ ಹೇಳ್ತಾರೆ. ಯಾಕಂದರೆ ಪಾಪ ಅವ್ನು ಪ್ರಾಬ್ಲಮ್ ಕ್ರಿಯೇಟ್ ಇನ್ನೂ ಅನ್ನೆಸರಿ ಜಾಸ್ತಿ ಆಗಿಬಿಡೋದು. ಅದಾಗಬಾರ್ದು. ಆ ಕಳಕಡಿನೇ ಆಚಾರ್ಯ ತೋರಿಸಿತ್ತು. ಬಾಲಸಂಗಪಿ ಬೋಧಯದ್ ಭೃಶಂ ಅಂದರೆ ಅಲ್ಲಿ ನೋಡಿ, ಬಾಲಸಂಗಪಿ ಬೋಧಯದ್ ಭೃಶಂ ಪದ ಇರೋದು. ಬಾಲಸಂಗಕ್ಕೂ ತಿಳಿತದೆ ಅಂತ ಹೇಳಿಲ್ಲ, ಬಾಲಸಂಗಪಿ ಬೋಧಯದ್ ಭೃಶಂ. ಅವ್ರಿಗೂ ಹೇಗೆ ತಿಳಿಬೇಕು? ಪೂರ್ತಿ ತಿಳಿಬೇಕು. ಇದು ಆಶ್ಚರ್ಯ ಆಚಾರ್ಯ ಬರೆದಿದ್ದು. ಆಮೇಲೆ ದುರ್ನಿರೂಪ ವಚನಂಚ ಪಂಡಿತೈ ಭೃಶಂ. ಮತ್ತೆ ಎಷ್ಟು ಪಂಡಿತ ತಲೆಗೆ ಇನ್ನೊಬ್ಬ ಅರ್ಥ ಆಗಲಿಲ್ಲ ಅಂತ ಹೇಳಬೇಕು. ಇದು ಆಚಾರ್ಯ ಮಾಡಿದ ಮ್ಯಾಜಿಕ್. ಇದು ಆ ಸ್ಟೈಲ್ಗೆ ನಾವು ಎಂಜಾಯ್ ಮಾಡಬೇಕು. ಇಡೀ ಯಾರ ಬಗ್ಗೆ ಇಂಥ ಮಾತು ಯಾರೂ ಉಪಯೋಗಿಸಿಲ್ಲ, ಯಾರು ಇಂಥ ಕ್ಲೇಮ್ ಮಾಡಿಲ್ಲ. ಅವರು ಆಚಾರ್ಯ ಒಬ್ಬರೇ ಕ್ಲೇಮ್ ಮಾಡಿದ್ರು. ಇಬ್ಬರಿಗೂ ಅರ್ಥ ಆಗ ಬರಿತೇವೆ, ಅರ್ಥ ಆಗಿ ಹೇಳ್ತೇವೆ ಅಂತೇಳಿ. ಅದನ್ನು ನಾವೇನು ಮಾಡಬೇಕು ಅಂದರೆ, ಆಚಾರ್ಯ ಕಡೆ ಇದ್ದಾಗ ನಾವೇನು ಮಾಡಬಾರ್ದು? ಈಗ ಗೊತ್ತಾಯ್ತು, ಇವತ್ತು ಮೈಸೂರು ಪಾಕಿದೆ, ಅದು ಭಾರಿ ಗಟ್ಟಿದೆ, ಅವ ಯಾರು ಚಲ ಮಾಡಿದಾರೆ ಅಂತ ಹೇಳ್ತಾರ? ಚಲ ಮಾಡ್ತಾರೆ. ಅದು ಹೇಗಿತ್ತು ಅಂದರೆ ಡಕ್ ಬಿದ್ದೋಗ್ಬಿಡ್ತಾರೆ, ಹೇಳೋದಕ್ಕೆ ಹೋಗೋದಿಲ್ಲ. ಅದು ಬುಟ್ಟಿ ಹೇಗಿರ್ಬೇಕದ ಬಾಯಲ್ಲಿ ಉಂಟೆ ಕರೆಗೋಗ್ಬಿಡುತ್ತೆ. ಚಿಕ್ಕವರು ದೊಡ್ಡವರು ಗೊತ್ತಿಲ್ಲ, ಯಾರು ಬೇಕಾದ್ರೂ ತಿನ್ಬೋದು. ವಿತ್ ಹ್ಯಾಬರ್ ಹೇಳೋಣ ಆಗಬಾರ್ದು. ಅದು ಉಳಿದವ್ರು ಮಾಡಿದಾರ ಹೊತ್ತ ಆಚಾರ ಹಾಗೆ ಮಾಡಲಿಲ್ಲ. ಇದು ಯಾಕೆ ಕೇಳಿ ಏನು ಗೊಂದಲ ಇದೆ ನೋಡಿ. ಅದಕ್ಕೆ ದಿಗ್ಧಾಸಾದಿ ಕಾಡು ಒಂದು ಸರಿಯಾಗಿ ಓದಿಬಿಟ್ರೆ ಒಂದು ಸ್ಟೇಜ್ ಮಗಳಾಯಿತು ಅಂತ ತಿಳಿತಿಲ್ಲ. ಅಷ್ಟು ಗಮನ ಕೊಟ್ಟಿದ್ದಾರೆ. ಅಲ್ಲಿ ಅಲ್ಲೇ ಒಂದು ಚೂರಾರ ವೇಸ್ಟ್ ಇದೆಯಾ ಪದ ಅದರಲ್ಲಿ? ಇಂಥವ್ರು ಕೇಳ್ತಾರೆ ಪ್ರಶ್ನೆ ಏನಿಲ್ಲ, ಸರಳವಾಗಿ ಪಟ 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 ಮುಗಿಸ್ತಾ ಹೋಗ್ತಾ. ಒಂದು ಚೂರು ವೇಸ್ಟೇಜೇ ಇಲ್ಲ ಅದರೊಳಗೆ. ಚಾತು ಏನೇನು ಸೇರಿಸಲ್ಲ. ಅಥೋನ ಮುಖ್ಯತೋ ಏನು ಅದೇ ಇದು ಮುಗಿಲಿ ಫಸ್ಟು. ಒಂದು ಹಿಡಿದು ಮುಗಿದ ಮೇಲೆ ಅದೆಲ್ಲ ಆಗಲಿ. ಅತಃ ಗುಣಾ ಶ್ರುತಾ ಇತಿ ತಸ್ಮಾತ್ ಅಸ್ಮಾತ್ ನ ದೋಷೋ ಅರ್ಥ ಶ್ರುತೇರ್ಭವೆ. ಒಂದು ಮಾತು ಹೇಳಿಬಿಟ್ಟಿರ್ತಾರೆ, ದೇವರ ಗುಣಪೂರ್ಣ ಅಂತ ಹೇಳಿದ ಮೇಲೆ ದೋಷ ಇರೋ ಚಾನ್ಸ್ ಇದೆಯಾ? ಇಲ್ಲ. ಯಾವ್ದಾದ್ರು ಕೆಲವರು ಏಕೋ ರುದ್ರೋ ಅದೇ ಅರ್ಥ ಮಾಡಿಬಿಟ್ಟಿ ನಾವೀಗ. ಸೋ ವಾಕ್ಯ ತೆಗಿತಾನೆ ಅವನೀಗ. ಒಂದು ಕಡೆ ಬರುತ್ತೆ ನೋಡಿ ವೇದದಲ್ಲಿ, ಸೋ ಅರೋದೀತ್, ಅವನ ಅತ್ತ, ಅದಕ್ಕೆ ರುದ್ರ ಅಂತ ಹೆಸರು ಬಂತು. ನೋಡಿದ್ರೆ ವಿಷ್ಣು ಇಲ್ಲಿ ಅರ್ಥ ಮಾಡ್ತೀರಾ? ಮಾಡೋದಿಲ್ಲ. ವ್ಯಾತಕ್ಕೆ ಯಾವ ವಾಕ್ಯದಲ್ಲಿ ದೋಷ ಕಾಣುತ್ತೋ ಅದು ಯಾರನ್ನು ಹೇಳುತ್ತೆ? ತದ್ ಅವರಂ ವರ್ಜೆ, ಮುಖ್ಯಸ್ಥ ಹೇಳಕ್ಕೆ ಸಾಧ್ಯ ಇಲ್ಲ. ತಿಳಿತಾ?
ಅದಕ್ಕೆಲ್ಲ ಅಂದರೆ ಆಲ್ರೌಂಡ್ ಮಾಡ್ತಾ ಹೋಗ್ತಾರೆ. ಅದಿಷ್ಟು ಹಾಗೆ ನಮಗೆ ಬರೀ ಮಣ್ಣೀರು ಬರಬೇಕದು. ಅದು ಯಾರೂ ಕೂಡ ಬರೀಲಿಕ್ಕಾಗಲ್ಲ. ಆಚಾರ್ಯ ಯಾತಕ್ಕೆ ನಾವು ಕೆಲವ್ರು ಬರೋದಿಲ್ಲ ಅನ್ನೋದಕ್ಕೆ ಒಂದು ಕಾರಣ, ಆ ರೀತಿ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಪೂರ್ತಿ ಇಮಿಟೇಟ್ ಮಾಡಿ ಕಾರಣಕ್ಕೆ ತರಲಿಕ್ಕಾಗೋದಿಲ್ಲ. ಯಾವ ಭಾಷೆಗೂ ತರಲಿಕ್ಕೆ ಬರೋದಿಲ್ಲ. ಪ್ರೀತ್ಯ ಮೋಕ್ಷಪರತ್ವಾಚ್ಯ ತಾತ್ಪರ್ಯಂ ನೈವ ದೂಷಣೆ ಸರ್ವೇಷಾಮಪಿ ವಾಕ್ಯಾನಾಂ ಮಹಾ ತಾತ್ಪರ್ಯವತ್ರ ಹಿ. ಅಲ್ಲಿಗೆ ಅದರಲ್ಲಿ ಎಲ್ಲಿದೆ? ಅಥೋ ನ ಮುಖ್ಯತೋ ನಾಮ ತದನ್ಯಸ್ಯ ಕಸ್ಯಚಿತ್. ಅಲ್ಲ, ಎಲ್ಲರ ಹೆಸರು ದೇವಿಗೆ ಮಾಡಿಬಿಡ್ತಾರೆ. ಎಲ್ಲರಿಗೂ ಹೆಸರೇ ಇಲ್ಲ, ಎಲ್ಲ ಅವರದೇ ಅಂತ ಹೇಳ್ತಾರೆ. ದೇವ್ರ ಹೆಸರು, ಇನ್ನೊಬ್ಬರ ಹೆಸರು ದೇವರು ತಾನು ತಗೊಂಡಿಲ್ಲ, ಏನು ಸಹ ಅವಿಟ್ಕೊಂಡಿದ್ದಾರೆ ಅಷ್ಟೇ ಹೊರತು ಪ್ರತಿಯೊಂದು ಹೆಸರು ಕೂಡ ಯಾರು ಹೇಳುತ್ತೆ, ಏನು ಹೇಳಬೇಕು ಅಲ್ಲಿಗೆ? ದೇವರಿಗೆ. ಎಷ್ಟೋ ಸತಿ ನಿತ್ಯಾಭ್ಯಾಸ ಬಂದುಬಿಟ್ಟಿದೆ, ಎಲ್ಲ ಊರಲ್ಲೂ ಬಂದಿದೆ. ಅಂತ ದುರ್ಗದಲ್ಲಿದ್ದಾರೆ ತಿಳ್ಕೊಳ್ಳಿ, ಅಲ್ಲಿ ಹೇಳ್ಬೇಕಾದ್ರೆ ಇದು ದಾವಣಗೆರೆ ರೋಡ್ ಅಂದ್ಬಿಡ್ತಾರೆ, ಇದು ತುಮಕೂರು ರೋಡು, ಬೆಂಗಳೂರು ರೋಡ್ ಅಂದ್ಬಿಡ್ತಾರೆ. ಮಧ್ಯೆ ಎಷ್ಟೆಷ್ಟೋ ಊರು ಬರುತ್ತೆ. ಅದು ಮುಖ್ಯವಾದ ಊರು ಯಾವುದಲ್ಲಿ ಅಷ್ಟೇ. ಅದು ಎಲ್ಲ ದೇವ್ರ ಹೆಸರುಗಳು. ಮಧ್ಯೆ ಹೆಸರು ಬರುತ್ತಿಲ್ಲ ಅಂತಲ್ಲ, ಆದರೆ ಮುಖ್ಯ ಯಾರನ್ನು ಹೇಳೋದು? ಅದು ದೇವ್ರನ್ನ. ಉಳಿದು ಎಲ್ಲೋ ಹೋಗ್ತಾರೆ, ಡಿವೈಟ್ ಮಾಡಿ ಹೋಗ್ಬಿಡ್ತಾರೆ, ಅದೆಲ್ಲ ವಿಚಾರ ಬೇರೆ. ಬಟ್ ರೋಡ್ ಹೆಸರು ಚೇಂಜ್ ಆಗಲ್ಲ. ರೋಡ್ ಹೆಸರು ಇರೋದು ಅಲ್ಲೂ ಈ ರೀತಿ ಹಾಕೋದು. ಬಿ ಡಿ ರೋಡ್ ಬೇರೆ, ಡಿ ಬಿ ರೋಡ್ ಬೇರೆ. ಯಾಕೆ ಹೇಳಿ ರೋಡ್ ಅಂತ? ಈ ಕಡೆಯಿಂದ ಬದ್ದದ ಬಸ್ ಸ್ಟ್ಯಾಂಡ್ ಆ ಕಡೆ ದಾಟಿದ ಬೇರೆ, ರೋಡ್ ಬೇರೆ ಆಗಿಬಿಡುತ್ತೆ. ಊರು ಅರ್ಥ ಬಂದುಬಿಡ್ತಲ್ಲ, ಮುಗಿದ ಮೇಲೆ ಹೇಳಕ್ಕೆ ಬರಲ್ಲ. ಊರು ಮುಗಿದೋಗ್ಬಿಟ್ಟಿದೆ ಈಗಾಗಲೇ, ಅದು ಹೇಳ್ತಾರೆ. ಇಲ್ಲಿ ಬಂದಾಗ ಈ ಹೆಸರು ಹೇಳ್ತಾರೆ. ಯಾಕೆ ಎಲ್ಲ ಬೋರ್ಡ್ ಹಾಕಿದ್ರೆ ಕೇರ್ಫುಲ್ಲಾಗಿ ಹಾಕಿರ್ತಾರೆ. ಅದು ಈ ಕಡೆ ಇದ್ದರೆ ಆ ಹೆಸರು ಹಾಕ್ತಾರೆ, ಆ ಕಡೆ ಹೆಸರು ಇಲ್ಲದವ್ರು ಆ ಕಡೆ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಅದು ಇದೆಲ್ಲ ಅಭ್ಯಾಸ ಶಾಸ್ತ್ರ ಮೇಲೆ ಬಂದಿರೋದು. ಶಾಸ್ತ್ರ ಆಧರಿಸಿಬಿಟ್ಟೆ ಹೆಸರಿಡೋ ಪದ್ಧತಿ ಬಂದಿದೆ ಹೊರತು ಬೇರೆ. ಅದಕ್ಕೆ ಯೋ ದೇವಾನಾಂ ನಾಮಧ ಏಕ ಏವ. ಸರ್ವ ಹೆಸರು ಯಾರಿಗೋಸ್ಕರ? ದೇವರಿಗೆ. ಅಲ್ಲಿಗೆ ಆ ವಿಷಯ. ನಾಳೆ ದಿವಸ ಅದು ಮುಂದಿನ ಭಾಗ ಜನ್ಮಾಧಿಕರಣ. ಸರಿಯಾಗಿ ಅರ್ಥ ಆಗ್ತಾ ಹೋದರೆ ವಿಷ್ಣು ಯಾರು ಅದೆಲ್ಲ ಒಂದು ಅರ್ಥ ಆಯಿತು. ಯಾರಿಗೆ ಸರ್ವಕರ್ತ ಎಂಬುದನ್ನು ಸ್ಪಷ್ಟ ಮಾಡಿಕೊಡ್ತಕ್ಕಂಥ ಅಧಿಕರಣನೇ ಜನ್ಮಾಧಿಕರಣ.